ಮನಿ ಅಂತಕ್ಕಂಥದ್ದು. ಹಣ ಅಥವಾ ಮನಿ ಅಂತ ಕರೀತೀವಿ. ಏನ್ರಿ ಹಣ ಅಂದ್ರೇನು? ವಾಟ್ ಈಸ್ ಮನಿ? ವಿನಿಮಯ ಮಾಧ್ಯಮವಾಗಿ ಮಾನ್ಯತೆ ಪಡೆದಿರ್ತಕ್ಕಂಥದ್ದನ್ನು ಹಣ ಅಂತ ಕರೀತೀವಿ. ಮಾತ್ರ ವಿನಿಮಯ ಮಾಧ್ಯಮ ಆದ್ರೆ ಹಣ ಅಂತೀವ. ಈಗ ಒಂದು ಕಲ್ಲು ಅಂತಕ್ಕಂಥದ್ದನ್ನು ವಿನಿಮಯ ಮಾಧ್ಯಮ ಅಂತ ತಗೋತೀವಿ. ಈ ಪರಿಗಣಿಸೋಣ, ಈಗ ನಾವು ಹಣ ಅಂತೇಳಿ ವಿನಿಮಯ ಮಾಧ್ಯಮ ಅಂತ ಪರಿಗಣಿಸಿದ್ವಿ. ಇವಾಗ ನಾಳೆಯಿಂದ ನಾವು ಕಲ್ಲು ಅಂತ ಹೇಳ್ತಾರೆ ಸರ್ಕಾರ, ಅವಾಗೇನು ಮಾಡ್ತೀರಿ? ಹಾಂ, ಅದೇ ಕೇಂದ್ರ ಸರ್ಕಾರ ಕಲ್ಲು ಮೇಲೆ ಸೀಲ್ ಆಗ್ತದೆ, ಅದಕ್ಕೆ ಹಣ ಅಂತ ಒಪ್ಕೊಂತೀರಿ? ಅದನ್ನು ಸಾರ್ವಜನಿಕರಿಂದ ಸ್ವೀಕರಿಸಲ್ಪಡ್ತದೆ. ಅದೇ ರೀ, ಸರ್ಕಾರನೇ ಸೀಲ್ ಹಾಕ್ಬಿಡ್ತದೆ ಅಂದ್ರೆ ಕಾನೂನು ಮಾನ್ಯತೆ ಸಿಕ್ಕಂಗಿಲ್ಲ ರೀ. ಓಕೆ, ಮತ್ತೆ ಮತ್ತೆ ಯಾರು ಹೇಳ್ತಾರೆ? ಯಾರು ಹೊರಗದಾರೆ ನೋಡ್ರಿ? ಯಾರಿಲ್ಲ. ಏನ್ರಿ ಹಣ ಅಂದ್ರೇನು? ಟ್ರಾನ್ಸಾಕ್ಷನ್ ನೋಡ್ರಿ. ಹಣ ಅಂದರೆ ಸಂಗ್ರಹ ಮಾಧ್ಯಮವೂ ಆಗಿರ್ಬೇಕಿದೆ. ನೀವೇನು ಹೇಳಿದ್ರಲ್ಲ, ವಿನಿಮಯ ಮಾಧ್ಯಮವಾಗಿ ಸಂಗ್ರಹ ಮಾಡ್ಕೊಳಕ್ಕೆ ಬರಬೇಕು ನಮಗೆ. ಹಣ ಅಂದ್ರೆ ಏನ್ರಿ? ನಾವು ಕಲ್ಲಂತ ಹಣವನ್ನು ತಗೋಬೋದು ಮಾಧ್ಯಮಿಕವಾಗಿ, ಆದರೆ ಅದು ಸಂಗ್ರಹ ಮಾಡ್ಕೊಳಕ್ಕಾಗುತ್ತೆ? ಇಷ್ಟಕ್ಕೊಂದು ಕಲ್ಲು ತಂದು ಮನೆ ಇಡ್ಕೊಳಕ್ಕಾಗತ್ತೆ ನಮಗೆ? ಆಗಂಗಿಲ್ಲ. ಏನಾಗುತ್ತೆ? ಸಂಗ್ರಹ ಮಾಧ್ಯಮ, ವಿನಿಮಯ ಮಾಧ್ಯಮವಾಗಿರಬೇಕು. ವಿನಿಮಯ ಮಾಧ್ಯಮ ಸಂಗ್ರಹಿಸಲು ಬರುವಂತಿರಬೇಕು. ಜೊತೆಗೆ ಮೌಲ್ಯದ ಮಾಪನವಾಗಿರಬೇಕು ಮತ್ತು ಸರ್ವರಿಂದ ಸ್ವೀಕರಿಸಲ್ಪಟ್ಟಿರಬೇಕು. ನೋಡ್ರಿ, ಸಂಗ್ರಹ ಮಾಧ್ಯಮವಾಗಿರಬೇಕು, ವಿನಿಮಯ ಮಾಧ್ಯಮವಾಗಿರಬೇಕು, ಜೊತೆಗೆ ಮೌಲ್ಯದ ಮಾಪನವಾಗಿರ್ಬೇಕಂದ್ರೆ ಇದಕ್ಕಿಷ್ಟೇ ಹಣ ಅಂತೇಳಿ ನಾವು ಒಂದು ಮೌಲ್ಯವನ್ನು ನಿಗದಿ ಮಾಡಬೇಕು. ಜೊತೆಗೆ ಸರ್ವರಿಂದ ಸ್ವೀಕರಿಸಲ್ಪಟ್ಟಿರಬೇಕು. ಅದನ್ನು ಹಣ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಪ್ರಾಚೀನ ಕಾಲದಲ್ಲಿ ನಾವು ಹಣದ ಒಂದು ವಹಿವಾಟನ್ನು ನೋಡೋದಾದರೆ ಅನೇಕ ಒಂದು ದೇಶಗಳಲ್ಲಿ ಬೇರೆ ಬೇರೆ ಹಣವನ್ನು ಚಲಾವಣೆಗೆ ತರಲಾಗ್ತದೆ. ಯಾವ ರೀತಿ? ಗ್ರೀಸ್ನಲ್ಲಿ ನೋಡಿದಾಗ ಏನ್ರಿ? ಗ್ರೀಸ್, ಚೀನಾ, ರೋಮ್, ಮೂರು ದೇಶಗಳಲ್ಲಿ ಬೇರೆ ಬೇರೆ ಇತ್ತು. ರೋಮ್ನಲ್ಲಿ ನೋಡಿದಾಗ ಕುರಿಗಳನ್ನು ಏನನ್ನ ರೀ? ಕುರಿಗಳನ್ನು ಏನ್ರಿ? ಕುರಿ ಎಷ್ಟು ಮಬ್ಬಾಗಿರು ನೋಡ್ರಿ, ಪೂರ ಮಬ್ಬ. ಹಿಂಗೆ ಇನ್ನೇನು ಜಗತ್ತು ಮುಗಿದ ಅನ್ನೋದಕ್ಕೆ ಕುಂದ್ಬಿಟ್ರಿ. ಮುಗೀತು, ನಾ ಇವತ್ತಿಗೆ ಲಾಸ್ಟ್ ಇವತ್ತೇ ಮುಗೀತು ನಿಮ್ಮ ಜೀವನ ಅಂದಾಗ ಹೆಂಗೆ ಕುಂದಿರ್ತೀವಿ ನೋಡಿ ನಾವು, ಹಂಗೆ ಕುಂದ್ಬಿಟ್ಟಿವಿ. ಓಕೆ, ರೋಮ್ನಲ್ಲಿ ಯಾವುದ್ರಿ? ಕುರಿಗಳನ್ನು, ಚೀನಾದಲ್ಲಿ ಹಲ್ಲುಗಳನ್ನು, ಗ್ರೀಸ್ನಲ್ಲಿ ಜಾನುವಾರು ಅಂದ್ರೆ ದನಗಳನ್ನು. ಅಂದರೆ ಪ್ರಾಚೀನ ಕಾಲದಲ್ಲಿ ಇದು. ಪ್ರಾಚೀನ ಕಾಲದಲ್ಲಿ ಆ ಸಮಯದಲ್ಲಿ ಗ್ರೀಸ್ನಾಗ ಏನು ಮಾಡ್ತಿರಪ್ಪ ಅಂದರೆ ಯಾರ ಹತ್ರ ಹೆಚ್ಚು ದನಗಳಿದಾವೋ ಅವನೇ ಶ್ರೀಮಂತ. ಇವಾಗ ಏನ್ರಿ? ಯಾರ ಹತ್ರ ಎಷ್ಟು ಹಣ ಇದಲ್ಲ ಅವನು ಶ್ರೀಮಂತ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಗ್ರೀಸ್ನಾಗ ಆಗಿನ ಕಾಲದಾಗ ಇದು ಬೇಕಂದ್ರೆ ನಿಮಗೆ ಹೈಸ್ಕೂಲ್ ಬುಕ್ನಾಗ ಅದ, ನೀವು ನೋಡ್ಬೋದು. ಹೈಸ್ಕೂಲ್ ಬುಕ್ನಾಗ ಅದ ಇದು. ಓಕೆನಾ? ಓಕೆ, ಇನ್ನು ನೆಕ್ಸ್ಟ್ ಸೌಂಡ್ ಭಾಳ ಅಂತಲ್ಲ, ಎಕ್ವಾಲ್ ಅಂತ. ಓಕೆ, ನೆಕ್ಸ್ಟ್ ಈ ಗ್ರೀಸ್ನಾಗ ನೋಡಿದಾಗ ಏನ್ರಿ? ಜಾನುವಾರು. ಇನ್ನು ಚೀನಾದಾಗ ಚೀನಾದಾಗ ಏನ್ರಿ? ಹಲ್ಲುಗಳನ್ನು. ರೊಕ್ಕ ಇಲ್ಲಂದ್ರೆ ಹಲ್ಲು ಕಿತ್ಬಿಡೋದು. ಅಂದ್ರೆ ಅವಾಗ ಮಾಧ್ಯಮವಾಗಿ ಬಳಸ್ತಿದ್ರು ಅಂತ ಹೈಸ್ಕೂಲ್ ಬುಕ್ನಾಗ ಕೊಟ್ಟಿದ್ದವರು. ಏನಪ್ಪ ಅಂದರೆ ಈಗ ಹೆಂಗೆ ನಾವು ಹಣ ಕೊಟ್ಟು ಸಾಮಾನು ತಗೋತೀವಲ್ಲ, ಅವಾಗ ಏನಪ್ಪ ಅಂದರೆ ಜಾನುವಾರುಗಳನ್ನು ಕೊಟ್ಟು ಸಾಮಾನುಗಳನ್ನು ತಗೋತಿದ್ರು, ಹಲ್ಲುಗಳನ್ನು ಕೊಟ್ಟು. ರೋಮ್ನಾಗ ಕುರಿಗಳನ್ನು ಕೊಟ್ಟು, ರೋಮ್ನವ್ರು ಹೆಚ್ಚು ಕುರಿಗಳನ್ನು ಸಾಕ್ತಾಯಿದ್ರು. ಅವ್ರೇನು ಕೊಡ್ತೀರಿ? ಕುರಿಗಳನ್ನು ಕೊಟ್ಟು ಹಣವನ್ನು ಪಡ್ಕೊತಾ ಬರ್ತಿದ್ರು. ಅದೇ ರೀತಿಯಾಗಿ ಹಣದ ಒಂದು ಚಲಾವಣೆಯಲ್ಲಿ ಬದಲಾವಣೆ ಆಯಿತು. ಬದಲಾವಣೆಯಾಗಿ ಏನಪ್ಪ ಅಂದರೆ ಸಾಟಿ ಪದ್ಧತಿ ನೋಡ್ತಾ ಇದ್ರು. ಯಾವುದ್ರಿ?
ಸಾಟಿ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀವಿ. ಏನ್ರಿ ಹಂಗಂದ್ರೆ ವಸ್ತುಗಳನ್ನು ಕೊಟ್ಟು ವಸ್ತುಗಳನ್ನು ತಗೊಳ್ಳೋದು. ಈಗ ಯಾರು ಜೋಳವನ್ನು ಬೆಳೆದಿರ್ತಾರೋ ಅವರು ಏನಪ್ಪ ಅಂದರೆ ಗೋಧಿ ಬೇಕಾಗಿತ್ತು ಅಂದ್ರೆ ಗೋಧಿ ಬೆಳೆದವ್ರ ಹತ್ರ ಹೋಗೋದು, ಅವ್ರು ಗೋಧಿ ಕೊಡೋದು, ಇವರು ಜೋಳ ಕೊಡೋದು. ಇದೇ ರೀತಿ ಯಾರಿಗೆ ಏನೇನು ಬೇಕಾಗಿರ್ತಲ್ಲ ಎಕ್ಸ್ಚೇಂಜ್, ಎಮ್ಮಿ ಬೇಕಾದ್ರೆ ಆಕಳು, ಆಕಳು ಬೇಕಾದವ್ರಿ ಎಮ್ಮಿ, ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಲ್ಲೇ. ಅಂದ್ರೆ ಆ ರೀತಿ ಏನು ಮಾಡಿದ್ರಪ್ಪ ಅಂದರೆ ಸಾಟಿ ಪದ್ಧತಿ ಅಂತಕ್ಕಂಥದ್ದು. ನಾವು ಸಣ್ಣವರಿದ್ದಾಗ ಏನಪ್ಪ ಅಂದರೆ ಜೋಳ ಹಾಕಿ ಮೊಸರು ತೊಗೊಂಡ್ಬರ್ತಿದ್ರು. ಜೋಳ ಹಾಕಿರಿ, ಜೋಳ ತೊಗರಿ ಇವು ಹಾಕಿ. ಈಗೇನಪ್ಪ ಅಂದರೆ ಅನೇಕ ದಿನ ಅವಾಗೂ ಏನು ಜೋಳಗಳು ಹಾಕಿ ಅಂಗಡಿಯಲ್ಲಿ ಸಾಮಾನು ತೊಗೊಂಡ್ಬರ್ತಿದ್ವಿ. ಅಂದ್ರೆ ಆ ಸಿಸ್ಟಮ್ ಇತ್ತು ಸಾಟಿ ಪದ್ಧತಿ ಅಂತಕ್ಕಂಥದ್ದು. ಅಂದರೆ ವಸ್ತುಗಳನ್ನು ಕೊಟ್ಟು ವಸ್ತುಗಳನ್ನು ತಗೊಳ್ಳೋದು, ಅದನ್ನು ನಾವೇನಂತ ಕರಿತೀವಿ ರೀ ಸಾಟಿ ಪದ್ಧತಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಅದೇ ಕಾಲ ಬದಲಾದಂತೆ ಮತ್ತೇನು ಬರ್ತಪ್ಪ ಅಂದರೆ ವಸ್ತು ರೂಪದ ಹಣ. ಹೇಳಿದ್ನಲ್ಲಿ ಈಗ ವಸ್ತು ರೂಪದ ಹಣ ಅಂದರೆ ಗ್ರೀಸ್ನಲ್ಲಿ ಆಗಿರ್ಬೋದು, ಈ ಒಂದು ಚೀನಾದಲ್ಲಿ ಆಗಿರ್ಬೋದು, ರೋಮ್ನಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಹಣವಾಗಿ ಪರಿವರ್ತನೆ ಮಾಡ್ತಾ ಬಂದರು. ಇನ್ನು ಅದಾದ ನಂತರ ಲೋಹದ ಹಣ ಬಂತು. ಎಂತ ಹಣ ರೀ? ಲೋಹದ ಹಣ. ಲೋಹ ಅಂದ್ರೆ ಕಬ್ಬಿಣ, ತಾಮ್ರ, ತಗಡು, ಚಿನ್ನ, ಬೆಳ್ಳಿ ಇವೆಲ್ಲವನ್ನ ಲೋಹ ಅಂತ ಕರಿತೀವಿ. ಈ ಒಂದು ಲೋಹದ ಹಣವನ್ನು ಜಾರಿಗೆ ಮಾಡ್ಲಕ್ಕಂತರು. ಭಾರತದಲ್ಲಿ ಈ ಒಂದು ಲೋಹದ ಹಣವನ್ನು ಯಾರು ಜಾರಿ ಮಾಡ್ತಾರೆ? ಮೌರ್ಯ ಸಾಮ್ರಾಜ್ಯದಲ್ಲಿ ಸುವರ್ಣ, ಚಂದ್ರಗುಪ್ತ ಮೌರ್ಯ ಸುವರ್ಣ ಅಂತಕ್ಕಂಥ ಒಂದು ಬೆಳ್ಳಿಯ ನಾಣ್ಯಗಳನ್ನು ಏನಪ್ಪ ಅಂದರೆ ಜಾರಿಗೆ ಮಾಡ್ತಾ ಬರ್ತಾರೆ. ಅದೇ ರೀತಿಯಾಗಿ ಈ ಒಂದು ಯಾರು ಶೇರ್ ಶಾ ಸೂರಿ ಏನು ಮಾಡ್ತಾನೆ? ದಾಮ್ ಅಂತಕ್ಕಂಥದ್ದು. ಈ ಜೊತೆಗೆ ಏನಪ್ಪ ಅಂದರೆ ಬೆಳ್ಳಿಯ ನಾಣ್ಯಗಳನ್ನು ಮೊದಲ ಬಾರಿಗೆ ರೂಪಾಯಿ ಅಂತಕ್ಕಂಥ ಬೆಳ್ಳಿಯ ನಾಣ್ಯವನ್ನು ಜಾರಿಗೆ ಮಾಡ್ತಾನೆ. ಅದಕ್ಕೆ ವ್ಯವಸ್ಥಿತವಾಗಿ ನಾಣ್ಯಗಳನ್ನು ಜಾರಿಗೆ ತಂದಿದ್ದಕ್ಕಾಗಿ ಶೇರ್ ಶಾ ಸೂರಿಯನ್ನು ಏನಂತ ಕರಿತೀವಿ ರೀ? ಭಾರತದ ರೂಪಾಯಿಯ ಜನಕ, ಭಾರತದ ರೂಪಾಯಿ ಜನಕ ಅಂತ ಕರಿತೀವಿ. ಅಂದರೆ ವ್ಯವಸ್ಥಿತವಾಗಿ ಇದಕ್ಕಿಂತ ಮುಂಚೆ ತಂದಿದ್ರು, ಆದರೆ ವ್ಯವಸ್ಥಿತವಾಗಿರಲಿಲ್ಲ. ಆದರೆ ವ್ಯವಸ್ಥಿತವಾಗಿ ಜಾರಿಗೆ ತಂದವರು ಯಾರೇ? ಶೇರ್ ಶಾ ಸೂರಿ ಅಂತ ಕರಿತೀವಿ. ಆ ಶೇರ್ ಶಾ ಸೂರಿಯನ್ನು ಭಾರತದ ರೂಪಾಯಿಗಳ ಜನಕ ಅಂತ ಕರಿತಾ ಬರ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಕಾಲ ಬದಲಾವಣೆ ಆದಂತೆ ಏನಪ್ಪ ಅಂದರೆ ಈ ಒಂದು ನೋಟುಗಳು ಅಂತಕ್ಕಂಥ ಬಂತು. ಏನ್ರಿ? ನೋಟುಗಳು ಅಥವಾ ಕಾಗದ ರೂಪದ ಹಣ. ಕಾಗದ ರೂಪದ ಹಣ ಅಂತಕ್ಕಂಥದ್ದು ಏನಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಬರ್ತದೆ. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಕಾಗದ ರೂಪದ ಹಣವನ್ನು ಮೊದಲ ಬಾರಿಗೆ ಪರಿಚಯ ಮಾಡ್ತದೆ. ಭಾರತದಲ್ಲಿ ಕಾಗದ ರೂಪದ ಹಣವನ್ನು ಪರಿಚಯ ಮಾಡಿದ್ದಾವ್ರಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಇದು ಎಂಥ ಬ್ಯಾಂಕ್ ರೀ? ಇದು ಭಾರತದ ಮೊಟ್ಟ ಮೊದಲ ಸಂಘಟಿತ ವಲಯದ ಬ್ಯಾಂಕ್ ಅಂತ ಕರಿತೀವಿ. ಭಾರತದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಸಂಘಟಿತ ವಲಯದ ಬ್ಯಾಂಕ್ ಯಾವುದಪ್ಪ ಅಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಈ ಬ್ಯಾಂಕ್ ಏನು ಮಾಡ್ತದಪ್ಪ ಅಂದರೆ ಕಾಗದ ರೂಪದ ಹಣವನ್ನು ಮೊದಲ ಬಾರಿಗೆ ಪರಿಚಯ ಮಾಡ್ತಾ ಬರ್ತದೆ. ಅದಾದಮೇಲೆ ಬ್ರಿಟಿಷರು 1835ರಲ್ಲಿ ಕಾಯಿನೇಜ್ ಆ್ಯಕ್ಟ್ ಅಂತ ತೊಗೊಂಡ್ಬರ್ತಾರೆ. ಯಾವುದ್ರಿ? ಕಾಯಿನೇಜ್ ಆ್ಯಕ್ಟ್, ನಾಣ್ಯ ಕಾಯಿದೆ ಅಂತಕ್ಕಂಥದ್ದು. ಈ ಕಾಯಿನೇಜ್ ಆ್ಯಕ್ಟ್ ಅಂತಕ್ಕಂಥದ್ದನ್ನು ಬ್ರಿಟಿಷರು ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೆ ತೊಗೊಂಡ್ಬರ್ತಾರೆ. ಭಾರತದಲ್ಲಿ ನಾಣ್ಯಗಳು ಮತ್ತು ನೋಟುಗಳನ್ನು ಮುದ್ರಿಸ್ತಕ್ಕಂಥ ಒಂದು ಏಕಸ್ವಾಮ್ಯವನ್ನು ಪಡ್ಕೊಳ್ತಾರೆ. ಜೊತೆಗೆ ಅದಕ್ಕೆ ಮುಂದೆ ತಿದ್ದುಪಡಿ ಮಾಡಿ 1861ರಲ್ಲಿ ಅದರ ಸಂಪೂರ್ಣ ನಿಯಂತ್ರಣವನ್ನು ಬ್ರಿಟಿಷರು ಹೊಂದ್ತಾ ಬರ್ತಾರೆ. ಭಾರತದಲ್ಲಿ ನೋಟುಗಳನ್ನು ಮತ್ತು ನಾಣ್ಯಗಳನ್ನು ಮುದ್ರಿಸುವ ಮತ್ತು ಟಂಕಿಸುವ ಏಕಸ್ವಾಮ್ಯದ ಜೊತೆಗೆ ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರ ಯಾರು ಅಂತಾರೆ ಭಾರತದಲ್ಲಿ? ಬ್ರಿಟಿಷರು ಅಂತ ಬರ್ತಾರೆ ಈ 1835ರ ಕಾಯ್ದೆಯ ಪ್ರಕಾರ. ಮತ್ತೆ ಕಾಲ ಬದಲಾದಂತೆ ಏನಾಗ್ತದಪ್ಪ ಅಂದರೆ ಅನೇಕ ರೀತಿಯ ಈ ಒಂದು ಪ್ಲಾಸ್ಟಿಕ್ ಹಣ ಅಂತ ಬರ್ತದೆ. ಪ್ಲಾಸ್ಟಿಕ್ ಹಣ ಅಂದ್ರೆ ಏನ್ರಿ? ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಕೇಳಿರಲ್ಲ, ಅವೆಲ್ಲ ಪ್ಲಾಸ್ಟಿಕ್ನಾಗ ಇರ್ತವೆ ನೋಡಿರಿ. ಅದ್ರ ಮೂಲಕ ನೀವು ATMದಾಗ ಹೋಗಿ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇತ್ತು ಅಂದ್ರೆ ATMದಾಗ ಹೋಗಿ ನೀವು ಹಾಕಿದ್ರಿ ಅಂದ್ರೆ ಕರೆಕ್ಟ್ ಪಿನ್ ಹಾಕಿದ್ರೆ ರೊಕ್ಕ ಬರ್ತಾವೆ. ಅರ್ಥ ಆಯ್ತಾ? ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇಲ್ಲರೆ ಹೋಗಿ ಸರ್ ಪ್ಲಾಸ್ಟಿಕ್ ಹಣ ಕೊಡ್ತಾರೇನೋ, ಹಂಗೆ ಕೊಡಂಗಿಲ್ಲ. ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇರಬೇಕು. ಅವಾಗ ಏನು ಮಾಡ್ತಾರೆ? ಇವುಗಳನ್ನು ನಾವು ಪ್ಲಾಸ್ಟಿಕ್ ಹಣ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬ್ಯಾಂಕು ಹಣ ಅಂತ ಬರ್ತದೆ. ಯಾವ್ದ್ರಿ? ಬ್ಯಾಂಕು ಹಣ ಅಂದ್ರೆ ಏನ್ರಿ? ಬ್ಯಾಂಕು ಹಣ ಚೆಕ್ ಇರ್ತದಲ್ರಿ,
ಚೆಕ್ ಕೊಟ್ಟರೆ ಬ್ಯಾಂಕ್ನಾಗ ಹೋದ್ರೆ ರೊಕ್ಕ ಕೊಡ್ತಾರಲ್ಲ ನಿಮ್ಗೆ. ಕೆಲವೊಂದು ರಸೀದಿಗಳು ನಿಮ್ಮ ಒಂದು ವೋಚರ್ ಬರೆದು ಕೊಟ್ರೆ ಬ್ಯಾಂಕ್ನವ್ರು ರೊಕ್ಕ ಕೊಡ್ತಾರ. ಅಂದರೆ ಚೆಕ್ಗಳಾಗಿರ್ಬೋದು, ರಸೀದಿಗಳಾಗಿರ್ಬೋದು, ಠೇವಣಿ ಇರ್ತಕ್ಕಂಥ ಹಣ ಆಗಿರ್ಬೋದು, ಡ್ರಾಫ್ಟ್ಗಳಾಗಿರ್ಬೋದು, ಇವೆಲ್ಲವನ್ನು ನಾವೇನಂತ ಕರಿತೀವಿ ರೀ? ಬ್ಯಾಂಕು ಹಣ ಅಂತ ಕರಿತಾ ಬರ್ತೀವಿ. ಎಂತ ಹಣ ರೀ? ಬ್ಯಾಂಕು ಹಣ. ಹಾಗಾದ್ರೆ ಬ್ಯಾಂಕ್ ಅಂದ್ರೆ ಏನ್ರಿ? ಬ್ಯಾಂಕ್ ಅಂದ್ರೆ ಏನು? ಹಾಂ ರೀ, ಸಾರ್ವಜನಿಕರಿಗೆ ಹಣವನ್ನು ಸಾಲವಾಗಿ ನೀಡುವ ಮತ್ತು ಸಾರ್ವಜನಿಕರಿಂದ ಠೇವಣಿಯನ್ನು ಸಂಗ್ರಹಿಸುವ ಒಂದು ಔಪಚಾರಿಕ ಸಂಸ್ಥೆಯನ್ನು ಬ್ಯಾಂಕು ಅಂತ ಕರಿತಾ ಬರುತ್ತೆ. ಅಂದರೆ ನಮ್ಮಿಂದನೇ ಹಣ ತಗೊಳ್ತದ ಮತ್ತು ನಮಗೇನು ಮಾಡ್ತಾರೆ? ಸಾಲ ಕೊಡ್ತಾ ಬರ್ತದ. ಅದನ್ನು ನಾವು ಬ್ಯಾಂಕ್ ಅಂತ ಕರಿತೀವಿ. ಈ ಬ್ಯಾಂಕ್ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಮೊದಲ ಬಾರಿಗೆ ಯಾವ ಭಾಷೆಯಿಂದ ಬಂದಿರತಕ್ಕಂಥದ್ದು ರೀ ಬ್ಯಾಂಕು? ಯಾವ್ದ್ರಿ? ಈ ಮನಿ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದದ್ರಿ? ಒಂದ್ಸಲ ಕ್ವಶನ್ ಕೇಳಿದ. ಮನಿ ಲ್ಯಾಟಿನ್ ರೀ? ಅಲ್ಲ. ಗ್ರೀಕ್ನೂ ಅಲ್ಲ, ಇಂಗ್ಲೀಷ್ನೂ ಅಲ್ಲ. ರೋಮನ್ನರ ಒಂದು ಭಾಷೆಯಿಂದ, ರೋಮ್ ಭಾಷೆಯಿಂದ ಬಂದಿರತಕ್ಕಂಥ ಪದ. ರೋಮ್ ಭಾಷೆಯಲ್ಲಿ ಏನಂತ ಕರಿತಿದ್ರಿ? ಜುನೋ ಮೊನೆಟೋ. ಜುನೋ ಮೊನೆಟೋ ಅಂತ ಕರಿತಾ ಬರ್ತದೆ. ಜುನೋ ಮೊನೆಟೋ ಅಂದ್ರೆ ರೋಮನ್ನರ ದೇವತೆ. ಹಂಗಂದ್ರೆ ಏನ್ರಿ ಅರ್ಥ? ರೋಮನ್ನರ ದೇವತೆ ಅಂದ್ರೆ ಅವ್ರ ಹಣಕ್ಕೆ ಏನಂತ ಕರಿತಾ ಬಂದ್ರಿ? ಜುನೋ ಮೊನೆಟೋ ಅಂತ ಕರಿತಾ ಬಂದ್ರು. ಆ ಜುನೋ ಮೊನೆಟೋ ಏನಂತ ಅಂದ್ರೆ ದೇವತೆಯ ಹೆಸರು. ಹಣ ಅಂದ್ರೆ ಅವರಿಗೆ ದೇವರ ಸಮಾನ ಆ ಸಮಯದಲ್ಲಿ. ಅದಕ್ಕೆ ಅದನ್ನು ಜುನೋ ಮೊನೆಟೋ ಅಂತಕ್ಕಂಥ ಪದದಿಂದ ಕರಿತಾ ಬರ್ತಾರೆ. ಹಾಗಾದ್ರೆ ರೂಪಾಯಿ ರೀ? ರೂಪಾಯಿ ಹೆಂಗೆ ಬಂತು? ರೂಪಾಯಿ ಯಾವ ಭಾಷೆಯಿಂದ ಬಂದದ್ರಿ? ಭಾರತದ ರೂಪಾಯಿ ಸಂಸ್ಕೃತ ಭಾಷೆಯಿಂದ. ಯಾವ ಭಾಷೆ ರೀ? ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆಯಲ್ಲಿ ಏನಂತ ಕರಿತಿದ್ರು? ರೂಪಿಯ ಅಥವಾ ರೂಪ್ಯ ಅಂತ ಹಿಂಗೂ ಕೆಲವೊಂದು ಬುಕ್ನಾಗ ಅದು ರೂಪ್ಯ ಈ ರೀತಿನೂ ಅದು. ಅಂದ್ರೆ ರೂಪಿಯ ಅಂತ ಕರಿತಾ ಬರ್ತೀವಿ ಸಂಸ್ಕೃತ ಭಾಷೆ. ಅದನ್ನು ಮುಂದೆ ರೂಪಾಯಿ ಅಂತ ಕರಿತಾ ಬರ್ತೀವಿ. ಯಾವ ಭಾಷೆ ಅಂದರೆ ರೂಪಾಯಿ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆಯಿಂದ ಏನಂತ ಕರಿತಿದ್ರು? ರೂಪಿಯ ಅಂದ್ರೆ ಪದದ ಅರ್ಥ ಏನು? ರೂಪಿಯ ಅಂದ್ರೆ ಏನ್ರಿ ಪದದ ಅರ್ಥ? ಬೆಳ್ಳಿಯ ನಾಣ್ಯ. ನೋಡ್ರಿ ಕೇಳೋಣ ಎಷ್ಟೋ ಸಲ ಎಕ್ಸಾಮ್ಕ ರೂಪಾಯಿ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದದ, ಜೊತೆಗೆ ಅದಕ್ಕೆ ಏನಂತ ಹೆಸರು ಕರೀತಾರ, ಅದಕ್ಕೆ ಏನಪ್ಪ ಅಂದ್ರೆ ಮೀನಿಂಗ್ ಏನು ಅಂತ ಕೇಳೋಣ ಎಷ್ಟೋ ಸಲ ಕ್ವಶನ್. ಅಂದ್ರೆ ರೂಪಾಯಿಯ ಅರ್ಥ ಏನು ಅಂತ ಕೇಳ್ತಾ ಬಂದ. ಅಂದ್ರೆ ರೂಪಾಯಿ ಅರ್ಥ ಏನ್ರಿ? ಬೆಳ್ಳಿಯ ನಾಣ್ಯ ಅಂದ. ಬೆಳ್ಳಿಯ ನಾಣ್ಯ. ಇತ್ತೀಚೆಗೆ ರೂಪಾಯಿಯ ಸಿಂಬಲ್ ಅನ್ನ ಕಂಡುಹಿಡಿತಾರೆ ಈ ರೀತಿ. ಹೌದಾ? ಯಾರ್ರಿ? ಉದಯ್ ಕುಮಾರ್ ಅಂತ ಕರಿತಾ ಬರ್ತೀವಿ. ಅಂದರೆ 2010ರಲ್ಲಿ ಅವರು ಅದನ್ನು ಏನಪ್ಪ ಅಂದರೆ ಸಂಶೋಧನೆ ಮಾಡ್ತಾ ಬರ್ತಾರೆ. ಅಂದರೆ 2009ರಲ್ಲಿ ಏನಾಗಿರ್ತದೆ ಅಂದರೆ RBI ಒಂದು ಏನಪ್ಪ ಅಂದರೆ ಒಂದು ಏನಂತಾರೆ ಅದಕ್ಕೆ ಏನು ಕಂಡಕ್ಟ್ ಮಾಡ್ತದೆ, ಒಂದು ಏನು ಈ ರೀತಿ ಅವರು ಮಧ್ಯೆ ಸ್ಪರ್ಧೆಯನ್ನು ಕಂಡಕ್ಟ್ ಮಾಡ್ತದೆ. ಯಾರು ಬೇಕಾದರೂ ಈ ಕೆಲವೊಂದು ಸಿಂಬಾಲ್ ಅಂದ್ರೆ ನಮ್ಮ ಒಂದು ರೂಪಾಯಿಗೆ ಬೇಕಾಗಿರ್ತಕ್ಕಂಥ ಸಿಂಬಾಲನ್ನು ನಮಗೆ ಕೊಡಬೇಕು ಅಂತ ಅವಾಗೊಂದು ಸ್ಪರ್ಧೆಯನ್ನು ಕಂಡಕ್ಟ್ ಮಾಡ್ತದ. ಯಾವಾಗ್ರಿ? 2009ರಲ್ಲಿ. ಅನೇಕ ಜನರು ಬಂದಿರ್ತಾರೆ. ಆದ್ರೆ ಅಷ್ಟು ಜನರಲ್ಲಿ ಸೆಲೆಕ್ಟ್ ಆಗಿದೆ ಯಾವುದ್ರಿ? ಈ ಒಂದು ಸಿಂಬಲ್. ಈ ಸಿಂಬಲ್ ಯಾವ ಭಾಷೆಯಿಂದ ಬಂದಿರತಕ್ಕಂಥದ್ದು ರೀ? ದೇವನಾಗರಿ ಲಿಪಿಯ ರಾ ಮತ್ತು ಲ್ಯಾಟಿನ್ ಭಾಷೆಯ ಆರ್. ದೇವನಾಗರಿ ಲಿಪಿಯ ರಾ ಮತ್ತು ಲ್ಯಾಟಿನ್ ಭಾಷೆಯ ಆರ್ ಅಂತಕ್ಕಂಥ ಪದಗಳಿಂದ ಬಂದಿರತಕ್ಕಂಥದ್ದು. ಅದರಿಂದ ಏನಂತ ಕರಿತೀವ್ರಿ ನಾವು? ಈ ಒಂದು ಸಿಂಬಾಲನ್ನು ಕಂಡುಹಿಡಿತಾರೆ. ಈ ಒಂದು ಸಿಂಬಲ್ ಮುಂದೆ ಅದೇನಪ್ಪ ಅಂದರೆ 2012ರಲ್ಲಿ ವ್ಯವಸ್ಥಿತವಾಗಿ ಚಲಾವಣೆಗೆ ಬರ್ತದೆ. ನೋಡ್ರಿ, ಅಧಿಕೃತವಾಗಿ 2010ರಲ್ಲಿ ಅದನ್ನು ಅಳವಡಿಸ್ಕೋತಾರೆ. ನೋಡ್ರಿ ಎಕ್ಸಾಮ್ದಾಗ ಹೆಂಗೆ ಕ್ವಶನ್ ಕೇಳೋಣ, 2010ರಲ್ಲಿ ಅದನ್ನು ಅಳವಡಿಸ್ಕೋತಾರೆ.
ಆದರೆ ಎಲ್ಲ ನೋಟುಗಳ ಮೇಲೆ ಫೈನಲ್ ಆಗಿ ಬಂದಿದ್ದೇವಾಗ್ರಿ 2012ರಾಗ ಎಕ್ಸಾಮ್ದಾಗ ಕ್ವಶನ್ ಕೇಳೋಣ, ಇದನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಈ ಸಿಂಬಾಲನ್ನು ಅಂತ ಕೇಳೋಣ. ಅರ್ಥ ಆಯ್ತಾ? ಅದನ್ನು ಲಾಸ್ಟ್ ಅಧಿಕೃತವಾಗಿ 2012ರಲ್ಲಿ ಏನು ಮಾಡ್ತಾರೆ, ಅಳವಡಿಸ್ಕೊಳ್ತೀವಿ. ಯಾವುದೋ ಒಂದು ಎಕ್ಸಾಮ್ಗೆ 12 ಅಂತ ಕೊಟ್ಟಣ, ಅಳವಡಿಸಿಕೊಂಡಿದ್ದೇವಾಗ 2010. ಅದೇನಪ್ಪ ಅಂದರೆ ಸಂಪೂರ್ಣವಾಗಿ ಅಳವಡಿಸಿಕೊಂಡಿದ್ದು 2012 ಅಂತ ನಾವು ನೋಡ್ತಾ ಬರ್ತೀವಿ. ಅದು ಕೂಡ ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಬ್ಯಾಂಕ್ ಅಂತಕ್ಕಂಥದ್ದು. ಬ್ಯಾಂಕ್ ಅಂದರೆ ಏನ್ರಿ? ಸಾರ್ವಜನಿಕರಿಂದ ಹಣವನ್ನು ಸ್ವೀಕರಿಸುವ ಅಥವಾ ಠೇವಣಿಯನ್ನು ಸ್ವೀಕರಿಸುವ, ಸಾರ್ವಜನಿಕರಿಗೆ ಸಾಲವನ್ನು ನೀಡುವ ಒಂದು ಔಪಚಾರಿಕ ಸಂಸ್ಥೆಯನ್ನು ಬ್ಯಾಂಕು ಅಂತ ಕರಿತಾ ಬರ್ತೀವಿ. ಈ ಬ್ಯಾಂಕ್ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದದ್ರಿ? ಫ್ರೆಂಚ್ ಮತ್ತು ಇಟಲಿ ಎರಡೂ ಕೊಟ್ಟನ್ರಿ ಅವ ಬುಕ್ನಾಗ. ಫ್ರೆಂಚ್ ಮತ್ತು ಇಟಲಿ ಎಲ್ಲರೂ ಆಲ್ಮೋಸ್ಟ್ ಫ್ರೆಂಚೇ ಏನಪ್ಪ ಅಂದರೆ ತಗೋತಾರೆ, ಪರಿಗಣನೆಗೆ ತಗೋತಾರೆ. ಇಟಲಿ ಅಂತ ತಗೋಲ್ಲ. ಫ್ರೆಂಚ್ ಭಾಷೆಯಲ್ಲಿ ಏನಪ್ಪ ಅಂದರೆ ಬ್ಯಾಂಕ್ಯೂ ಮತ್ತು ಇದರಲ್ಲಿ ಬ್ಯಾಂಕೋ ಎಲ್ಲ ಒಂದೇ ಎರಡು. ಎಕ್ಸಾಮಿಗೆ ಏನು ಕೊಟ್ಟಾನ ಗೊತ್ತಾ? ಫ್ರೆಂಚ್ ಅಂತ ಕೊಟ್ಟಾನ, ಬ್ಯಾಂಕೋ ಅಂತ ಕೊಟ್ಟಾನ. ಎಕ್ಸಾಮಿಗೆ ಕೇಳಿದ್ದು, ಬಟ್ ಹೈಸ್ಕೂಲ್ ಬುಕ್ನಾಗ ಈ ರೀತಿ ಇತ್ತು. ಬಟ್ ಎಕ್ಸಾಮಿಗೆ ಕೇಳಿದ್ದು ಫ್ರೆಂಚ್ ಭಾಷೆಯ ಬ್ಯಾಂಕೋ ಅಂತ ಕೊಟ್ಟಿದ್ದ. ಓಕೆ, ಇದರ ಎರಡರ ಅರ್ಥ ಏನ್ರಿ? ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಏನ್ರಿ? ಫ್ರೆಂಚ್ ಭಾಷೆಯ ಬ್ಯಾಂಕ್ಯೂ. ಇದು ಜಿ ಅಲ್ಲ, ಕ್ಯೂ ಅಂತೀವಲ್ಲ. ಎರಡನೇ ABCD ಮತ್ತು ಜಿ ಅಂತ ಬರ್ಕೊಂಡ್ಬಿಡಾಗಿ. ಬ್ಯಾಂಕ್ಯೂ ಮತ್ತು ಇದು ಬ್ಯಾಂಕೋ ಅಂತಕ್ಕಂಥ ಎರಡು ಪದಗಳಿಂದ ಬಂದಿರತಕ್ಕಂಥದ್ದು. ಕನ್ಫ್ಯೂಸ್ ಆಗ್ತಿತ್ತಂದ್ರೆ ಡೈರೆಕ್ಟ್ ಫ್ರೆಂಚ್ ಭಾಷೆಯ ಬ್ಯಾಂಕೋನೇ ಬರ್ಕೋರಿ. ಅರ್ಥ ಆಯ್ತಾ? ಇದರ ಅರ್ಥ ಏನ್ರಿ? ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್, ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಅಂತ ಕರಿತಾ ಬರ್ತೀವಿ. ಅರ್ಥ ಆಯ್ತಾ? ಓಕೆ, ಹಾಗಾದರೆ ಬ್ಯಾಂಕಿನ ಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರಪಂಚದಲ್ಲಿ ಕೊಟ್ಟವ್ರು ಯಾರು? ಬ್ಯಾಂಕಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲಿ ಕೊಟ್ಟವ್ರು ಯಾರು? ಯಾರು? ಈಜಿಪ್ತಿಯನ್ನರು. ಯಾರ್ರಿ? ಈಜಿಪ್ತಿಯನ್ನರು. ಅಂದರೆ ಅದರ ಒಂದು ಪರಿಕಲ್ಪನೆ ಕೊಟ್ಟರು. ಅವ್ರು ಏನು ಬ್ಯಾಂಕ್ ಸ್ಥಾಪನೆ ಮಾಡಿಲ್ಲ, ಬ್ಯಾಂಕ್ ಇರಬೇಕು ಹಿಂಗಿರ್ತದೆ, ಜಸ್ಟ್ ಪರಿಕಲ್ಪನೆಯನ್ನು ಕೊಡ್ತಾ ಬರ್ತಾರೆ. ಹಾಗಾದರೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಗ್ತದೆ? ಎಲ್ಲಿ ಸ್ಥಾಪನೆ ಆಗ್ತದೆ? ಇಟಲಿಯಲ್ಲಿ. ಎಲ್ರಿ? ಇಟಲಿಯ ವೆನಿಸಾ ಪಟ್ಟಣದಲ್ಲಿ ಅಂತ ನೋಡ್ತಾ ಬರ್ತೀವಿ. ಇಟಲಿಯ ವೆನಿಸಾ ಪಟ್ಟಣದಲ್ಲಿ ಈ ಬ್ಯಾಂಕ್ ಅಂತಕ್ಕಂಥದ್ದು ಮೊದಲ ಬಾರಿಗೆ ಏನಾಗ್ತದೆ? ಸ್ಥಾಪನೆ ಆಗ್ತಾ ಬರ್ತದೆ. ಅದೇ ರೀತಿಯಾಗಿ ಭಾರತದಲ್ಲಿ ಬ್ಯಾಂಕಿಂಗ್ ಕಲ್ಪನೆಯನ್ನು ಕೊಟ್ಟವರು ಯಾರು? ಇದು ಪ್ರಪಂಚದಲ್ಲಿ ಬ್ಯಾಂಕಿಂಗ್ ಪರಿಕಲ್ಪನೆ ಕೊಟ್ಟವರು ಈಜಿಪ್ತಿಯನ್ನರು. ಸ್ಥಾಪನೆ ಆಗಿದ್ದು ಇಟಲಿಯ ವೆನಿಸಾ ಪಟ್ಟಣದಲ್ಲಿ ಮೊದಲು. ಭಾರತದಲ್ಲಿ ಬ್ಯಾಂಕಿಂಗ್ನ ಪರಿಕಲ್ಪನೆಯನ್ನು ಕೊಟ್ಟವರು ಬ್ರಿಟಿಷರು. ಯಾರೇ? ಬ್ರಿಟಿಷರು ಅಂತ ಕರಿತಾ ಬರ್ತೀವಿ. ಅವ್ನು ಕ್ವಶನ್ ಏನು ಕೇಳೋಣಪ್ಪ ಅಂದರೆ, ಬ್ರಿಟಿಷರು ಭಾರತದಲ್ಲಿನ ಬ್ಯಾಂಕುಗಳಿಗೆ ಏನಂತ ಕರಿತಿದ್ರು? ಏನಂತ ಕರಿತಿದ್ರಿ? ಪ್ರಶ್ನೆ ಆಗಿದ್ರಿ. ಒಂದು 2-3 ಸಲ ಕ್ವಶನ್ ಕೇಳೋಣ. ಹೌಸಿಂಗ್ ಏಜೆನ್ಸಿ ಏನ್ರಿ? ಹೌಸಿಂಗ್ ಏಜೆನ್ಸಿ, ಹೌಸಿಂಗ್ ಏಜೆನ್ಸಿ ಅಂತ ನೋಡ್ರಿ. ಇದನ್ನೇ ಕ್ವಶನ್ ಕೇಳೋಣ. ಬ್ರಿಟಿಷರು ಭಾರತದಲ್ಲಿನ ಬ್ಯಾಂಕುಗಳಿಗೆ ಏನೆಂದು ಕರೆಯುತ್ತಿದ್ದರು ಆ ಸಮಯದಲ್ಲಿ? ಏನಂತ ಕರಿತಿದ್ರಿ? ಹೌಸಿಂಗ್ ಏಜೆನ್ಸಿ ಅಂತ ಕರಿತಾ ಬರ್ತಿದ್ರು. ಬ್ರಿಟಿಷರು ಭಾರತದಲ್ಲಿ ಬ್ಯಾಂಕ್ಗಳಿಗೆ ಈ ರೀತಿ ಹೆಸರುಗಳಿಂದ ಕರಿತಾ ಬರ್ತಿದ್ರು. ಆಯ್ತಾ? ಆಯ್ತು ರೀ ಅದು? ಓಕೆ, ಹಾಗಾದ್ರೆ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಸಂಘಟಿತ ಬ್ಯಾಂಕ್ ಯಾವುದ್ರಿ? ಯಾವುದು? ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಬ್ಯಾಂಕ್ ಆಫ್ ಎಷ್ಟರಲ್ಲಿ ಸ್ಥಾಪನೆ ಆಗ್ತದೆ ರೀ? 18 ರೀ, 1770ರಲ್ಲಿ ಏನಪ್ಪ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಸಂಘಟಿತ ವಲಯದ ಬ್ಯಾಂಕ್, ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಪ್ರಶ್ನೆ ಕೇಳೇನ್ರಿ ಇದು. ಅಂದರೆ ಭಾರತದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಸಂಘಟಿತ ವಲಯದ ಬ್ಯಾಂಕ್ ಯಾವುದು? ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಇದು ಯುರೋಪಿಯನ್ ಕಂಪನಿಯಿಂದ ಸ್ಥಾಪನೆಯಾಗಿರ್ತಕ್ಕಂಥ ಮೊದಲ ಬ್ಯಾಂಕ್. ಯುರೋಪಿಯನ್ ಕಂಪನಿಯಿಂದ ಸ್ಥಾಪನೆಯಾಗಿರ್ತಕ್ಕಂಥ ಮೊದಲ ಬ್ಯಾಂಕ್. ಇದಾದಮೇಲೆ 1865ರಲ್ಲಿ ಅಲಹಾಬಾದ್ ಬ್ಯಾಂಕ್ ಸ್ಥಾಪನೆ ಆಗ್ತದೆ.
ಅಲಹಾಬಾದ್ ಅನೇಕ ಬ್ಯಾಂಕ್ಗಳು ಸ್ಥಾಪನೆ ಆಗ್ತಾವ್ರಿ. ಅವ್ಯಾವು ಏನಪ್ಪ ಅಂದರೆ ಅಷ್ಟೊಂದು ಕಾರ್ಯಾಚರಣೆಗೆ ಬರೋಂಗಿಲ್ಲ. ನೆಕ್ಸ್ಟ್, ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದ್ರಿ? ಗುಡ್, ಯಾವುದ್ರಿ? ಔದ್ ಕಮರ್ಷಿಯಲ್ ಬ್ಯಾಂಕ್. ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತಕ್ಕಂಥದ್ದು ಭಾರತದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್. ವಾಣಿಜ್ಯ ಅಂದ್ರೆ ವ್ಯಾಪಾರ ಉದ್ದೇಶ, ಈ ಒಂದು ಉದ್ದೇಶಗಳಿಗೆ ಸಾಲ ನೀಡಲಿಕ್ಕೆ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಯಾವುದ್ರಿ? ಔದ್ ಕಮರ್ಷಿಯಲ್ ಬ್ಯಾಂಕ್. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಸಂಘಟಿತ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದಂದ್ರೆ ಔದ್ ಕಮರ್ಷಿಯಲ್ ಬ್ಯಾಂಕ್. ಈ ಒಂದು ಬ್ಯಾಂಕಿನಲ್ಲಿ ಏನಪ್ಪ ಅಂದರೆ ಭಾರತೀಯರ ಷೇರುದಾರರಿದ್ದರು. ಕ್ವಶನ್ ಕೇಳನೆ, ಯಾವ ಒಂದು ಬ್ಯಾಂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಷೇರುದಾರರಿದ್ದರು? ಎಲ್ಲಿದ್ದರು? ಔದ್ ಕಮರ್ಷಿಯಲ್ ಬ್ಯಾಂಕ್. ಅಂದರೆ ಇದರಲ್ಲಿ ಸ್ವಲ್ಪ ಜನ ಏನಿರ್ತಾರೆ, ಭಾರತೀಯ ಷೇರು, ಎಲ್ಲರೂ ಇರೋಂಗಿಲ್ಲ. ಅವರು ಬ್ರಿಟಿಷರ್ ಇಷ್ಟು ಜನ, ಜೊತೆಗೆ ನಮ್ಮವರು ಇಷ್ಟು ಜನ ಸೇರಿ ಏನು ಮಾಡ್ತಾರೆ, ಈ ಬ್ಯಾಂಕಿನಲ್ಲಿ ಷೇರುಗಳನ್ನು ಹೊಂದಿರ್ತಾರೆ. ಹಾಗಾದರೆ ಸಂಪೂರ್ಣವಾಗಿ ಭಾರತೀಯರಿಂದ ಸ್ಥಾಪನೆಯಾದ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದ್ರಿ? PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಕರಿತಾ ಬರುತ್ತೆ. ಯಾರು ಸ್ಥಾಪನೆ ಮಾಡಿದ್ರು ಇದನ್ನು? ಲಾಲಾ ಲಜಪತ್ ರಾಯ್. ಯಾರೇ? ಲಾಲಾ ಲಜಪತ್ ರಾಯ್. ಪಂಜಾಬಿನ ಸಿಂಹ, ಪಂಜಾಬಿನ ಸಿಂಹ, ಕೇಸರಿ ಅಂತ ಕರಿತಾ ಬರುತ್ತೆ ಲಾಲಾ ಲಜಪತ್ ರಾಯ್. ಒಂದು ಘೋಷವಾಕ್ಯ ಕೊಡ್ತಾರೆ ಅವ್ರು ಸಾಯೋ ಟೈಮ್ನಾಗ. ಏನು ಹೇಳ್ತಾರ? ನನ್ನ ತಲೆಗೆ ಬಿದ್ದ ಬ್ರಿಟಿಷರ ಲಾಠಿ ಏಟು ಅವರ ಶವಪೆಟ್ಟಿಗೆಯ ಕೊನೆಯ ಮಳೆಯಾಗುತ್ತದೆ. ಅಂದರೆ ಈ ಒಂದು ಸೈಮ್ಯಾನ್ ಆಯೋಗ ಬಂದಿರ್ತದೆ 1927ರಲ್ಲಿ ಭಾರತಕ್ಕೆ. ಅದರ ವಿರುದ್ಧವಾಗಿ ಭಾರತೀಯರು ಏನಪ್ಪ ಅಂದರೆ ಹೋರಾಟ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಏನು ಮಾಡ್ತಾನೆ ರೀ, ಆ ಒಂದು ಏಟನ್ನು, ಅವರು ಲಾಠಿ ಏಟನ್ನು ಯಾರಿಗೆ ಹೊಡಿತಾರಪ್ಪ ಅಂದರೆ ಲಾಲಾ ಲಜಪತ್ ರಾಯ್ ತಲೆಗೆ ಬೀಳ್ತದೆ. ಭಾಳ ಜೋರಾಗಿ ಬಿದ್ದಿರ್ತದೆ ತಲೆ. ಏನಪ್ಪ ಅಂದರೆ ಫುಲ್ ತಲೆ ಬಿಚ್ಕೊಳ್ಳೋ ಆ ಒಂದು ಸ್ಟೇಜಿಗೆ ಏಟು ಬಿದ್ದಿರ್ತದೆ. ಅವಾಗ ತಲೆಯೆಲ್ಲ ಒಡೆದು ಏನಾಗಿರ್ತದೆ ರೀ, ರಕ್ತ ಎಲ್ಲ ಸೋರ್ತಾ ಇರ್ತದೆ. ಆ ಟೈಮ್ದಾಗ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ನನ್ನ ತಲೆಗೆ ಬಿದ್ದ ಬ್ರಿಟಿಷರ ಲಾಠಿ ಏಟು ಅವರ ಶವಪೆಟ್ಟಿಗೆಯ ಕೊನೆಯ ಮಳೆಯಾಗುತ್ತದೆ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಘೋಷ ವಾಕ್ಯವನ್ನು ಹೇಳ್ತಾ ಬರ್ತಾರೆ. ಆ ವಾಕ್ಯ ಯಾರು ಹೇಳಿದ್ರು ಅಂತ ಕೊಟ್ಟಾರೆ. ಓಕೆನಾ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೇನ್ರಿ ಸಂಪೂರ್ಣ ಭಾರತೀಯರಿಂದ ಸ್ಥಾಪನೆಯಾದ ಮೊಟ್ಟ ಮೊದಲ ಬ್ಯಾಂಕ್. ಸಂಪೂರ್ಣ ಭಾರತೀಯರಿಂದ ಸ್ಥಾಪನೆಯಾದ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಅಂತ ಕರಿತೀವಿ. ಇವು ಬ್ಯಾಂಕ್ ಅಷ್ಟೇ ಅಲ್ಲದೆ ಭಾರತದಲ್ಲಿ ಬ್ರಿಟಿಷರು ಪ್ರೆಸಿಡೆನ್ಸಿಯಲ್ ಬ್ಯಾಂಕ್ ಅಂತ ಸ್ಥಾಪನೆ ಮಾಡ್ತಾರೆ. ಯಾವ ಬ್ಯಾಂಕ್ ರೀ? ಪ್ರೆಸಿಡೆನ್ಸಿಯಲ್ ಬ್ಯಾಂಕ್. ಪ್ರೆಸಿಡೆನ್ಸಿಯಲ್ ಬ್ಯಾಂಕುಗಳು ಯಾವ್ಯಾವ ರೀ? ಪ್ರೆಸಿಡೆನ್ಸಿಯಲ್ ಬ್ಯಾಂಕುಗಳು ಬ್ಯಾಂಕ್ ಆಫ್ ಕಲ್ಕತ್ತಾ, ಬ್ಯಾಂಕ್ ಆಫ್ ಕಲ್ಕತ್ತಾ ಮತ್ತು ಬ್ಯಾಂಕ್ ಆಫ್ ಮದ್ರಾಸ್ ಮತ್ತು ಮುಂಬೈ ಒಂದು ಬರ್ತದೆ. ಬ್ಯಾಂಕ್ ಆಫ್ ಮುಂಬೈ, ಇನ್ನೊಂದು ಬ್ಯಾಂಕ್ ಆಫ್ ಮದ್ರಾಸ್, ಇನ್ನೊಂದ್ರಿ ಬ್ಯಾಂಕ್ ಆಫ್ ಮದ್ರಾಸ್ ಅಥವಾ ಚೆನ್ನೈ ಅಂತ ಕರಿತೀವಿ. ಬ್ಯಾಂಕ್ ಆಫ್ ಕಲ್ಕತ್ತಾ, ಬ್ಯಾಂಕ್ ಆಫ್ ಮುಂಬೈ, ಬ್ಯಾಂಕ್ ಆಫ್ ಮದ್ರಾಸ್. ಈ ಮೂರೂ ಬ್ಯಾಂಕುಗಳನ್ನು ನಾವೇನಂತ ಕರಿತೀವಿ ರೀ? ಪ್ರೆಸಿಡೆನ್ಸಿಯಲ್ ಬ್ಯಾಂಕುಗಳು. ಈ ಮೂರು ಬ್ಯಾಂಕ್ಗಳನ್ನು ಪ್ರೆಸಿಡೆನ್ಸಿಯಲ್ ಬ್ಯಾಂಕುಗಳು ಅಂತ ಕರಿತೀವಿ. ಈ ಮೂರು ಬ್ಯಾಂಕುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷರು ಅಲ್ಲೊಂದು ಇಲ್ಲೊಂದು ಮಾಡೋದು ಬೇಡ, ಆ ಮೂರು ಬ್ಯಾಂಕುಗಳನ್ನು ಸೇರಿಸಿ ಒಂದು ಬ್ಯಾಂಕ್ ಮಾಡ್ತಾರೆ. ಯಾವುದ್ರಿ ಅದು? ಇಂಪೀರಿಯಲ್ ಬ್ಯಾಂಕ್ ಅಂತ ಮಾಡ್ತಾರೆ. ಇಂಪೀರಿಯಲ್ ಬ್ಯಾಂಕ್ 1927 ಜನವರಿ 21 ಜನವರಿ 27ರಂದು 1921 ಜನವರಿ 27ರಂದು ಏನು ಮಾಡ್ತಾರಪ್ಪ ಅಂದರೆ ಮೂರು ಬ್ಯಾಂಕುಗಳನ್ನು ಸೇರಿಸಿ ಯಾವ ಬ್ಯಾಂಕ್ ಮಾಡ್ತಾರೆ? ಇಂಪೀರಿಯಲ್ ಬ್ಯಾಂಕ್ ಅಂತ ಮಾಡ್ತಾರೆ. ಇಂಪೀರಿಯಲ್ ಬ್ಯಾಂಕ್. ಪ್ರಶ್ನೆಯನ್ನು ಕೇಳೋಣ, ಭಾರತದ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಯಾವುದು? ಯಾವುದ್ರಿ? ಇಂಪೀರಿಯಲ್ ಬ್ಯಾಂಕ್. ಏನು RBI ಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ಭಾರತದಲ್ಲಿ ಇಂಪೀರಿಯಲ್ ಬ್ಯಾಂಕ್ ಏನು ಕೆಲಸ ಮಾಡ್ತದ್ರಿ?
ಭಾರತದ ಕೇಂದ್ರೀಯ ಬ್ಯಾಂಕ್ ಆಗಿ ಎಲ್ಲಿವರೆಗೆ 1921ರಿಂದ 1934 ಅಥವಾ 35 ಅದೇನು ಸ್ಥಾಪನೆ ಆಗುವವರೆಗೆ 34ರ ಕಾಯ್ದೆ ಬಂದು ಆಮೇಲೆ RBI ಸ್ಥಾಪನೆ ಆಗ್ತದೆ. ಅಲ್ಲಿಯವರೆಗೆ ಏನಾಗ್ತದೆ ರೀ, ಇಂಪೀರಿಯಲ್ ಭಾರತದ ಕೇಂದ್ರೀಯ ಬ್ಯಾಂಕ್ ಆಗಿ ಕೆಲಸ ಮಾಡ್ತದೆ. ಪ್ರಶ್ನೆ ಕೇಳಿ, ಅರ್ಥ ಆಯ್ತಾ? ಇದು ತಿಳಿತ್ರಿ ನೋಡ್ರಿ. 3 ಪ್ರೆಸಿಡೆನ್ಷಿಯಲ್ ಬ್ಯಾಂಕ್ ಇರ್ತಾವ. ಅವು 3ನ್ನು ಏನು ಮಾಡ್ತಾರೆ ಗೊತ್ತಾ, ಅಲ್ಲೊಂದು ಇಲ್ಲೊಂದು ಏನಪ್ಪ ಅಂದರೆ ಕಾರ್ಯನಿರ್ವಹಣೆ ಬ್ರಿಟಿಷರಿಗೆ ಕಷ್ಟ ಆಗ್ತದೆ. ಅದಕ್ಕೆ ಅವು 3 ಸೇರಿಸಿ ಒಂದೇ ಹೆಸರು ಇಡ್ತಾರೆ. ಬ್ಯಾಂಕ್ ಅಲ್ಲೇ ಇರ್ತಾವೆ, ಎಲ್ಲರೂ ಅಲ್ಲೇ ಇರ್ತಾರೆ, ಕೆಲಸ ಮಾಡೋರು ಅವರೇ ಇರ್ತಾರೆ. ಅದಕ್ಕೆ ಹೆಸರು ಏನು ಚೇಂಜ್ ಮಾಡ್ತಾರೆ? ಇಂಪೀರಿಯಲ್ ಬ್ಯಾಂಕ್. ಈ 3 ಹೆಸರು ತೆಗೆದು ಇಂಪೀರಿಯಲ್ ಬ್ಯಾಂಕ್ ಅಂತ ಇಡ್ತಾರೆ. ನೆಕ್ಸ್ಟ್ ಅದು ಏನಪ್ಪ ಅಂದರೆ ಅದೇ ರೀತಿಯಾಗಿ ಸ್ವತಂತ್ರತ ಬರ್ತಾ ಇರ್ತದೆ. ಮುಂದೆ ಅದನ್ನು ಹೆಸರು ತೆಗೆದು ಏನು ಮಾಡ್ತಾರೆ ಅವರು, 1955 ಜುಲೈ 1ರಂದು ಏನಂತ ನಾಮಕರಣ ಮಾಡ್ತಾರೆ? SBI. ಅವತ್ತೇನಪ್ಪ ಅಂದರೆ ರಾಷ್ಟ್ರೀಕರಣ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. 1955 ಜುಲೈ 1ರಂದು ಮರುನಾಮಕರಣ ಮಾಡಿ ರಾಷ್ಟ್ರೀಕರಣ ಮಾಡ್ತಾ ಬರ್ತಾರೆ. ಯಾವುದ್ರಿ? SBI. ಅಂದರೆ ಇದರ ಹೆಸರನ್ನು ಏನಂತ ಬದಲಾವಣೆ ಮಾಡ್ತಾರ? SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಹೆಸರೇನ್ರಿ? ಇಂಪೀರಿಯಲ್ ಬ್ಯಾಂಕ್. ಒಂದು ವೇಳೆ ನಿಮ್ಮ ಪ್ರಶ್ನೆದೊಳಗೆ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಅಂತ ಇಂಪೀರಿಯಲ್ ಇರಲಿಲ್ಲ ಅಂದರೆ ಇದು ಇತ್ತಂದರೆ ಇದು ಹಾಕ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ SBI ಅಂತಕ್ಕಂಥದ್ದು. SBIನ ಲೋಗೋ ಏನದ ರೀ? ಇದು ರಾಷ್ಟ್ರೀಕರಣ ನೋಡು. 1955 ಜುಲೈ 1 ರಾಷ್ಟ್ರೀಕರಣ ಆಗ್ತದೆ. ಲೋಗೋ ಕ್ವಶನ್ ಕೇಳೋಣ. SBIನ ಲೋಗೋ ಏನದ, ಹೆಸರೇನ್ರಿ ಅದು? ಹಿಂಗಾದ ನನಗೆ ಗೊತ್ತದ, ಹಿಂಗಾದ ನನಗೆ ಗೊತ್ತದ. ಅದ್ರ ಹೆಸರೇನದು? ಬ್ಲೂ ಕೀ ಹೋಲ್. ಅಂದರೆ ನೀವು SBIದಾಗ ಬೋರ್ಡ್ ಮೇಲೆ ನೋಡ್ರಿ, ಒಂದು ಈ ಥರ ಲೋಗೋ ಇರ್ತದ, ಇಲ್ಲೆಲ್ಲ ನೀಲಿ ಇರ್ತದ, ಜೊತೆ ಏನಿರ್ತದೆ ಇಲ್ಲಿ ವೈಟ್ ಇರ್ತದೆ. ಅದನ್ನು ಬ್ಲೂ ಕೀ ಹೋಲ್ ಅಂತ ಕರಿತೀವಿ. ಬ್ಲೂ ಕೀ ಹೋಲ್ ಲೋಗೋ. ಅದರ ಲಾಂಛನ ಏನದ ರೀ? ಲಾಂಛನ ಏನದ? ಸಿಂಹ. ಲಾಯನ್. ಲಾಂಛನ ಏನದ ರೀ? ಸಿಂಹ. ಲೋಗೋ ಬ್ಲೂ ಕೀ ಹೋಲ್ ಅಂತ ಕರಿತೀವಿ. ಬ್ಲೂ ಕೀ ಹೋಲ್. ಕ್ವಶನ್ ಕೇಳೋಣ. ನೆಕ್ಸ್ಟ್ SBIನ ಮೊದಲ ಅಧ್ಯಕ್ಷರು ಯಾರು? ಏನ್ರಿ? SBIನ ಮೊದಲ ಅಧ್ಯಕ್ಷರು ಯಾರು? ಜಾನ್ ಮತಾಯ್. ಭಾರತದ ಮೊಟ್ಟ ಮೊದಲ ರೈಲ್ವೆ ಸಚಿವರು ಯಾರ್ರಿ? ಜಾನ್ ಮತಾಯ್. ಇವರು SBIನ ಮೊದಲ ಅಧ್ಯಕ್ಷರಾಗಿರ್ತಾರೆ. SBIನ ಮೊದಲ ಅಧ್ಯಕ್ಷರು. ನೆಕ್ಸ್ಟ್ SBIನ ಮೊದಲ ಮಹಿಳಾ ಅಧ್ಯಕ್ಷರು ಯಾರ್ರಿ? ಅರುಂಧತಿ ಭಟ್ಟಾಚಾರ್ಯ. ಪ್ರಸ್ತುತ ದಿನೇಶ್ ಕುಮಾರ್ ಕರ್ರಾ. ಅವ್ರು ಏನಂದ್ರೆ ಪ್ರಸ್ತುತ SBIನ ಅಧ್ಯಕ್ಷರದ. ಕೇಳೇನ್ರಿ ಎಷ್ಟೋ ಸಲ ಮಹಿಳೆ SBIನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತ. ಇವ್ರಿಗಿಂತ ಮುಂಚೆ ಅವರೇ ಇದ್ದು. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ SBI ಅಂತಕ್ಕಂಥದ್ದು ಪ್ರಸ್ತುತ ಭಾರತದಲ್ಲಿ ಏನಪ್ಪ ಅಂದರೆ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ಭಾರತದಲ್ಲಿ ಅಷ್ಟೇ ಅಲ್ಲದೆ 31 ದೇಶಗಳಲ್ಲಿ 229 ಶಾಖೆಗಳನ್ನು ಹೊಂದಿದೆ. ಅಂದರೆ 31 ಅಂದರೆ ವಿದೇಶಗಳಲ್ಲಿ ಏನಪ್ಪ ಅಂದರೆ ತನ್ನದೇ ಆಗಿರ್ತಕ್ಕಂಥ ಶಾಖೆಗಳನ್ನು ತೆಗೆದ 31 ದೇಶಗಳಲ್ಲಿ 229 ಶಾಖೆಗಳನ್ನು ಹೊಂದಿರತಕ್ಕಂಥದ್ದು. ಯಾವ ರೀತಿಯಾಗಿ ಬೇರೆ ದೇಶದವ್ರು ಬಂದು ನಮ್ಮಲ್ಲಿ ಬ್ಯಾಂಕ್ ತೆಗಿತಾರಲ್ರಿ, ನಮ್ಮ ದೇಶದ್ದು ಕೂಡ ಹೋಗಿ ಏನಪ್ಪ ಅಂದರೆ ಬ್ಯಾಂಕ್ ತೆಗೆದಿದೆ. ಪ್ರಪಂಚದಲ್ಲಿ 43ನೇ ಅತಿ ದೊಡ್ಡ ಬ್ಯಾಂಕ್ ಯಾವುದಪ್ಪ ಅಂದರೆ SBI. ಅಂದರೆ SBIನಲ್ಲಿ ಏನು ಮಾಡ್ತಾರೆ ಗೊತ್ತಾ, ಅನೇಕ ಬ್ಯಾಂಕುಗಳನ್ನು ವಿಲೀನ ಮಾಡ್ತಾರೆ. ಅಂದರೆ ಸಣ್ಣ ಪುಟ್ಟ ಬ್ಯಾಂಕುಗಳು ಇರೋದಕ್ಕೆ ಅಲ್ಲೊಂದಿಲ್ಲೊಂದು ಇರೋದಕ್ಕಿಂತ ಎಲ್ಲ ಕೂಡಿ ಒಂದೇ ಬ್ಯಾಂಕ್ ಇರಲಿ, ಅದರಿಂದ ಏನಾಗ್ತದೆ ರೀ, ಕಾರ್ಯನಿರ್ವಹಣೆ ಈಸಿ ಆಗ್ತದೆ ಅಂತ ಏನು ಮಾಡ್ತಾರೆ, ಒಂದು ಬ್ಯಾಂಕನ್ನು ಮಾಡ್ತಾ ಬರ್ತಾರೆ. SBIನಲ್ಲಿ ಎಷ್ಟು ಬ್ಯಾಂಕುಗಳು ವಿಲೀನ ಆಗ್ತಾವ್ರಿ? 2008ರಲ್ಲಿ ಬ್ಯಾಂಕ್ ಆಫ್ SBIನಲ್ಲಿ
ವಿಲೀನವಾದ ಬ್ಯಾಂಕುಗಳು. ವಿಲೀನವಾದ ಬ್ಯಾಂಕುಗಳು 2008ರಲ್ಲಿ SBIನಲ್ಲಿ ವಿಲೀನ ಮಾಡ್ತಾ ಬರ್ತಾರೆ. ಅಂದರೆ ಇಷ್ಟು ಬ್ಯಾಂಕುಗಳ ವಿಲೀನ ಅಂತಕ್ಕಂಥದ್ದು ಎಲ್ಲಿ ಮಾಡ್ತಾರೆ? SBIನಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ತೆಗಿಲ್ರಿ ಇದು. ಇನ್ನು ನೆಕ್ಸ್ಟ್ ವಾಣಿಜ್ಯ ಬ್ಯಾಂಕುಗಳು ಅಂತ ನೋಡ್ತಾ ಬರ್ತೀವಿ. ಅಂದರೆ ಬ್ಯಾಂಕುಗಳಲ್ಲಿ ಎರಡು ವಿಧ ಮಾಡ್ತೀವಿ. ಒಂದು ಸಂಘಟಿತ ಬ್ಯಾಂಕು, ಅಸಂಘಟಿತ ಬ್ಯಾಂಕು. ಮೊನ್ನೆ ಕ್ಲಾಸ್ನಾಗ ಹೇಳೀನಿ. ಅಸಂಘಟಿತ ಅಂದ್ರೆ ಏನ್ರಿ? ಲೇವಾದೇವಿಗಾರರು, ಸಂಬಂಧಿಕರು ಇವರೆಲ್ಲ ಸಾಲ ಕೊಡ್ತಾರಲ್ಲ, ಅದು ಅಸಂಘಟಿತ. ಸಂಘಟಿತ ಅಂದರೆ ಒಂದು ಸಂಸ್ಥೆ ಇರ್ತದೆ, ಅದೇನಪ್ಪ ಅಂದ್ರೆ ನಿಯಂತ್ರಣ ಮಾಡ್ತಾ ಇರ್ತದೆ, ಸರ್ಕಾರದ ಅಂಡರಲ್ಲಿ ಬರ್ತಾ ಇರ್ತದೆ. ಅದು ಯಾವುದಪ್ಪ ಅಂದರೆ ಈ ಸಂಘಟಿತ ಬ್ಯಾಂಕಿನಲ್ಲಿ ವಾಣಿಜ್ಯ ಬ್ಯಾಂಕುಗಳು ಮತ್ತು ಕೇಂದ್ರೀಯ ಬ್ಯಾಂಕುಗಳು ಅಂತ ಬರ್ತವೆ. ವಾಣಿಜ್ಯ ಬ್ಯಾಂಕುಗಳು, ಕೇಂದ್ರೀಯ ಬ್ಯಾಂಕು, ಭೂ ಅಭಿವೃದ್ಧಿ ಬ್ಯಾಂಕು, ಕೃಷಿ ಬ್ಯಾಂಕು ಅದಲ್ರಿ, ಈ ರೀತಿ ಎಲ್ಲ ಬ್ಯಾಂಕುಗಳಲ್ಲಿ ಬರ್ತಾವ. ಅದರಲ್ಲಿ ಒಂದೇದು ಯಾವುದಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು. ಯಾವುದ್ರಿ? ವಾಣಿಜ್ಯ ಬ್ಯಾಂಕುಗಳು, ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ವಾಣಿಜ್ಯ ಬ್ಯಾಂಕುಗಳು ಏನ್ರಿ? ವಾಣಿಜ್ಯ ಬ್ಯಾಂಕುಗಳು ಅಂದ್ರೆ ಬ್ಯಾಂಕಿನ ಮೀನಿಂಗೇ ಸೇಮ್, ಅಲ್ಲಿ ವಾಣಿಜ್ಯ ಅಂತ ಸೇರಿಸಬೇಕು. ವಾಣಿಜ್ಯ ವ್ಯಾಪಾರದ ಉದ್ದೇಶದಿಂದ ಸಾರ್ವಜನಿಕರಿಂದ ಠೇವಣಿಯನ್ನು ಸಂಗ್ರಹಿಸುವ ಮತ್ತು ಸಾರ್ವಜನಿಕರಿಗೆ ಸಾಲವನ್ನು ನೀಡುವ ಒಂದು ಔಪಚಾರಿಕ ಸಂಸ್ಥೆಗಳನ್ನು ನಾವು ವಾಣಿಜ್ಯ ಬ್ಯಾಂಕುಗಳು ಅಂತ ಕರಿತಾ ಬರ್ತೀವಿ. ಏನಂತ ಕರಿತೀವಿ ರೀ? ವಾಣಿಜ್ಯ ಬ್ಯಾಂಕುಗಳು. ಈ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳು ಅಂತ ಬಂದಾಗ, ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳು, ವಾಣಿಜ್ಯ ಬ್ಯಾಂಕುಗಳ ಕಾರ್ಯ ಏನು ಕೆಲಸ ಮಾಡ್ತೀರಿ? ವಾಣಿಜ್ಯ ಬ್ಯಾಂಕ್ ಏನಪ್ಪ ಅಂದರೆ ಎರಡು ರೀತಿಯ ಕೆಲಸ ಮಾಡ್ತದೆ. ಪ್ರಾಥಮಿಕ ಕಾರ್ಯಗಳು, ಪ್ರಾಥಮಿಕ ಕಾರ್ಯಗಳು, ಇನ್ನೊಂದೇನ್ರಿ? ಮಾಧ್ಯಮಿಕ ಕಾರ್ಯಗಳು. ಮಾಧ್ಯಮಿಕ ಕಾರ್ಯಗಳು ಅಂದರೆ ಎರಡು ರೀತಿಯ ಕೆಲಸವನ್ನು ಮಾಡ್ತದೆ. ಒಂದು ಪ್ರಾಥಮಿಕ, ಇನ್ನೊಂದು ಮಾಧ್ಯಮಿಕ. ಪ್ರಾಥಮಿಕದಲ್ಲಿ ಯಾವ್ಯಾವ ಬರ್ತಾವ್ರಿ? ಅದರಲ್ಲಿ ಮತ್ತೆ ಒಂದೇದು ಬರ್ತದ, ಠೇವಣಿಗಳನ್ನು ಸ್ವೀಕರಿಸುವುದು. ನೋಡ್ರಿ, ಪ್ರಾಥಮಿಕ ಕಾರ್ಯದಲ್ಲಿ ಏನು ಬರ್ತದೆ ಗೊತ್ತಾ? ಇದರಲ್ಲಿ ಒಂದೇದು ಏನು ಮಾಡ್ತೀರಿ? ಠೇವಣಿಗಳನ್ನು ಸ್ವೀಕರಿಸ್ತದೆ. ಠೇವಣಿಗಳನ್ನು ಸ್ವೀಕರಿಸ್ತದೆ. ಜೊತೆಗೆ ಇದರಲ್ಲಿ ಮತ್ತೇನು ಬರ್ತದ? ಅನೇಕ ಠೇವಣಿಗಳನ್ನು ಯಾವ ರೀತಿ ಸ್ವೀಕರಿಸ್ತದೆ ಅಂತಕ್ಕಂಥದ್ದು. ವಾಣಿಜ್ಯ ಬ್ಯಾಂಕುಗಳು ಎರಡು ರೀತಿಯ ಕಾರ್ಯ ಮಾಡ್ತದ. ಒಂದು ಪ್ರಾಥಮಿಕ ಕಾರ್ಯ, ಇನ್ನೊಂದು ಮಾಧ್ಯಮಿಕ ಕಾರ್ಯ. ಪ್ರಾಥಮಿಕ ಕಾರ್ಯದಲ್ಲಿ ಠೇವಣಿಗಳನ್ನು ಸಂಗ್ರಹಿಸ್ತದ, ಜೊತೆಗೆ ಸಾಲವನ್ನು ನೀಡ್ತಾ ಬರ್ತದೆ. ಏನು ಮಾಡ್ತದೆ ರೀ? ಸಾಲವನ್ನು ನೀಡ್ತದೆ. ಅದ್ರ ಕೆಲಸನೇ ಏನ್ರಿ? ಸಾಲ ನೀಡೋದು. ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹಿಸಿ ಸಾರ್ವಜನಿಕರಿಗೆ ಸಾಲವನ್ನು ನೀಡುವ ಒಂದು ಔಪಚಾರಿಕ ಸಂಸ್ಥೆ ಅದು. ಠೇವಣಿಗಳನ್ನು ಸಂಗ್ರಹಿಸ್ತದೆ, ಸಾಲವನ್ನು ನೀಡ್ತದೆ. ಎರಡನೇ ಕಾರ್ಯ ಏನ್ರಿ? ಸಾಲವನ್ನು ನೀಡುತ್ತೆ. ಠೇವಣಿಗಳನ್ನು ಹೆಂಗೆ ಸಂಗ್ರಹಿಸ್ತದೆ ರೀ? ಖಾತೆಗಳನ್ನು ಓಪನ್ ಮಾಡ್ತಾರೆ. ಈಗ ನಾವು ಠೇವಣಿ ಹಣ ನಮ್ಮಿಂದ ಬ್ಯಾಂಕ್ ತೊಗೋಬೇಕಂದ್ರೆ ಮೊದಲು ಒಂದು ಅಕೌಂಟ್ ಓಪನ್ ಮಾಡ್ತಾರೋ ಇಲ್ಲೋ? ಎಲ್ಲರದ್ದು ಅಕೌಂಟ್ ಅದಾವ? ಅಕೌಂಟ್ ಇರ್ತಾವ ನಿಮ್ದು. ಯಾಕಂದ್ರೆ ವಿದ್ಯಾರ್ಥಿ ವೇತನ, ವಿದ್ಯಾಸಿರಿ, ಮತ್ತೇನ್ರಿ? ರೈತ ನಿಧಿ, ಮತ್ತು ಇನ್ನು ಏನೇನು ಬರ್ತವೆ ಒಟ್ಟು ಎಲ್ಲ ಬರ್ತವೆ. ಒಟ್ಟು ಅದ್ರ ಸಲಿಂದ್ರೆ ಅಕೌಂಟ್ ತೆಗಿತೀರಿ. ನೀವೇನಿಲ್ಲ ತೆಗಿಯೋರಲ್ಲಿ ಗೋರ್ಮೆಂಟ್ ರೊಕ್ಕ ಹಾಕ್ತದ ಅಂತ ತೆಗಿತೀರಿ. ಓಕೆ, ಹ್ಯಾಂಗಾರೆ ಒಟ್ಟು ತೆಗೆದಿರಲ್ಲ ಸಾಕು. ಅದ್ರ ಉದ್ದೇಶ ಏನಪ್ಪ ಅಂದರೆ ಭಾರತದಲ್ಲಿ ಈ ಒಂದು ಬ್ಯಾಂಕುಗಳ ಖಾತೆ ತೆಗಿಲಿ ಅಂತೇಳಿ ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕೊಂಡಿರ್ತದೆ. ಓಕೆ, ಯಾವ ಖಾತೆ ರೀ? ಚಾಲ್ತಿ ಖಾತೆ ಅಂತ ಬರ್ತದೆ. ಕರೆಂಟ್ ಅಕೌಂಟ್ ಅಂತ ಕರೀತೀವಿ. ಚಾಲ್ತಿ ಖಾತೆ ಅಂದರೆ ಬ್ಯಾಂಕು ನಮ್ಮಿಂದ ಹಣವನ್ನು ತಗೋಬೇಕಂದ್ರೆ, ಸಂಗ್ರಹಣೆ ಮಾಡ್ಬೇಕಂದ್ರೆ, ಅಥವಾ ನಮಗೆ ಸಾಲ ಕೊಡ್ಬೇಕಂದ್ರೆ ಅದು ಏನು ಮಾಡ್ಕೋತದ್ರಿ? ಈ ಒಂದು ಖಾತೆಗಳನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಖಾತೆಗಳಲ್ಲಿ ಒಂದೇದು ಯಾವುದಪ್ಪ ಅಂದರೆ ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್. ಏನ್ರಿ ಹಂಗಂದ್ರೆ? ಚಾಲ್ತಿ ಖಾತೆ ಯಾರು ತೆಗಿತಾರೆ? ವ್ಯಾಪಾರಿಗಳು, ಉದ್ಯಮಿಗಳು. ಅಂದರೆ ಯಾರು ದಿನನಿತ್ಯ ಬ್ಯಾಂಕಿನ ವಹಿವಾಟು ಅತಿ ಹೆಚ್ಚು ಮಾಡ್ತಿರ್ತಾರಲ್ರಿ, ಆ ವ್ಯಕ್ತಿಗಳು ಏನು ಮಾಡ್ತಾರೆ? ಚಾಲ್ತಿ ಖಾತೆಯನ್ನು ತೆಗಿತಾರೆ. ಆ ಉದ್ಯಮಿಗಳಿಗೆ ನೋಡ್ರಿ, 5 ನಿಮಿಷಕ್ಕೊಮ್ಮೆ ರೊಕ್ಕ ಬೇಕತ್ತವ, 5 ನಿಮಿಷಕ್ಕೊಮ್ಮೆ ರೊಕ್ಕ ಬಂದು ಜಮಾ ಆತಾವ. ಅರ್ಥ ಆಯ್ತಾ? ಕೆಲಸ ಮಾಡೋರು ವ್ಯಾಪಾರಿಗಳಿಗೆ 5 ನಿಮಿಷಕ್ಕೊಮ್ಮೆ ರೊಕ್ಕ ಬೇಕತ್ತವ, ಮತ್ತು 5 ನಿಮಿಷಕ್ಕೊಮ್ಮೆ, ಅಷ್ಟೊಂದು ಸ್ಪೀಡ್ ವರ್ಕ್ ಇರ್ತದೆ. ಅಂದರೆ ಯಾರು ಬ್ಯಾಂಕಿನ ವಹಿವಾಟು ಹೆಚ್ಚು ಮಾಡ್ತಿರ್ತಾರಲ್ಲ ಅಂಥ ಒಂದು ವ್ಯಕ್ತಿಗಳು ಯಾವ ಖಾತೆಯನ್ನು ತೆಗಿತಾರೆ? ಚಾಲ್ತಿ ಖಾತೆ ಅಂತ ತೆಗಿತಾ ಬರ್ತಾರೆ. ಅವ್ರಿಗೆ ಏನಪ್ಪ ಅಂದರೆ
ಅವರು ಇಟ್ಟಿರ್ತಕ್ಕಂಥ ಹಣಕ್ಕೆ ಬಡ್ಡಿ ಕೊಡಂಗಿಲ್ಲ. ಯಾರೇ ವ್ಯಾಪಾರಸ್ಥರು, ನಾ ಬರೀಲಿಕ್ಕಂದ್ರೆ ನೀವು ಬರ್ಕೋಂಗಿಲ್ಲ. ವ್ಯಾಪಾರಸ್ಥರು ಉದ್ಯಮಿಗಳು ಮತ್ತಪ್ಪ ಅಂದರೆ ಅತಿ ಹೆಚ್ಚು ಬ್ಯಾಂಕು ವಹಿವಾಟು ಮಾಡುವವರು. ಇನ್ನು ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಈ ಚಾಲ್ತಿ ಖಾತೆಯನ್ನು ನಾವು ಬೇಡಿಕೆಯ ಖಾತೆ, ಯಾವ ಖಾತೆ ರೀ? ಬೇಡಿಕೆ ಖಾತೆ. ಕ್ವಶನ್ ಕೇಳೋಣ, ಚಾಲ್ತಿ ಖಾತೆಯನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯುತ್ತೇವೆ? ಯಾವ ಹೆಸರಿನಿಂದ ಕರಿತೀವಿ ರೀ? ಚಾಲ್ತಿ ಖಾತೆಯನ್ನು ಈ ಒಂದು ಬೇಡಿಕೆಯ ಖಾತೆ ಅಂತ ಕರಿತೀವಿ, ಡಿಮ್ಯಾಂಡ್ ಅಕೌಂಟ್ ಅಂತ ಕರಿತೀವಿ. ಯಾವುದ್ರಿ? ಚಾಲ್ತಿ ಖಾತೆ. ಯಾಕಪ್ಪ ಅಂದರೆ ಅತಿ ಹೆಚ್ಚು ಜನರು ಈ ಖಾತೆಯನ್ನು ತೆಗಿತಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಈ ಖಾತೆಯಲ್ಲಿ ಏನು ಮಾಡಂಗಿಲ್ಲ ರೀ? ಬಡ್ಡಿ ಇರುವುದಿಲ್ಲ. ಈ ಖಾತೆಗೆ ಒಟ್ಟೆ ಏನಿರಂಗಿಲ್ಲ ರೀ? ಬಡ್ಡಿ ಇರಂಗಿಲ್ಲ. ಈ ಖಾತೆಗೆ ಏನಪ್ಪ ಅಂದರೆ ಬಡ್ಡಿ ಇರುವುದಿಲ್ಲ ಅಂತ ನಾವು ನೋಡ್ತಾ ಬರ್ತೀವಿ. ಈ ಖಾತೆಗೆ ಸಂಪೂರ್ಣ ಕೇಳೋಣ, ಯಾವ ಖಾತೆಗೆ ಹಣ ಇಟ್ಟರೆ ಬಡ್ಡಿ ಇರಂಗಿಲ್ಲ ಅಂತ? ಯಾವ ಖಾತೆಗೆ ಇರಂಗಿಲ್ಲ ರೀ? ಚಾಲ್ತಿ ಖಾತೆಯಲ್ಲಿ ಹಣ ಇಟ್ಟರೆ ಬಡ್ಡಿ ಇರುವುದಿಲ್ಲ. ನೀವು ATMಗೆ ಹೋದಾಗ ನಮ್ಗೆ ಗೊತ್ತಾಗ್ತದೆ, ಹಣ ತಗೋಬೇಕಂದ್ರೆ ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟ್ ಅಂತ ಕೇಳ್ತೀವಿ. ಮೊದಲು ಸೇವಿಂಗ್ ಅಕೌಂಟೇ ಹೊಡೆದಿರ್ತೀರಿ, ಹೌದಾ ಇಲ್ಲ? ಬಡ್ಡಿ ಇರುವುದಿಲ್ಲ. ಬಟ್ ಇಲ್ಲಿ ಏನು ಮಾಡ್ತಾರೆ ರೀ? ಇಲ್ಲಿ ನೀಡ್ತಕ್ಕಂಥ ಬ್ಯಾಂಕ್ಗಳು ನೀಡ್ತಕ್ಕಂಥ ಈ ಒಂದು ಖಾತೆಗೆ ಸೇವಾ ಶುಲ್ಕವನ್ನು ವಸೂಲಿ ಮಾಡ್ತಾ ಬರ್ತಾರೆ. ಅವರಿಂದ ಏನು ವಸೂಲಿ ಮಾಡ್ತಾರೆ? ಸೇವಾ ಶುಲ್ಕವನ್ನು ವಸೂಲಿ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಯಾವುದಪ್ಪ ಅಂದರೆ, ಓವರ್ ಡ್ರಾಫ್ಟ್, ಮಿರಳತೆ ಅಂತ ಕರಿತೀವಿ. ಓವರ್ ಡ್ರಾಫ್ಟ್ ಮಿರಳತೆ ಅಂತ ಕರಿತಾ ಬರ್ತೀವಿ. ಏನ್ರಿ ಮಿರಳತೆ ಅಂದ್ರೆ? ಪಡೆಯಬಹುದು. ನೋಡ್ರಿ, ಈ ಒಂದು ಖಾತೆದಾರರಿಗೆ ಏನಪ್ಪ ಅಂದರೆ ಬ್ಯಾಂಕ್ ವಿಶೇಷವಾಗಿರ್ತಕ್ಕಂಥ ಒಂದು ಸೌಲಭ್ಯನ ಕೊಡ್ತದೆ. ಈಗ ಅವ ಎಷ್ಟೋ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾನೆ, ಎಮರ್ಜೆನ್ಸಿ ಅವನಿಗೆ ಒಂದು 5 ಲಕ್ಷನೋ 10 ಲಕ್ಷನೋ ಹಣ ಬೇಕಾಗಿರ್ತದೆ. ಅವನ ಟ್ರಾನ್ಸಾಕ್ಷನನ್ನು ನೋಡಿಕೊಂಡು ಬ್ಯಾಂಕ್ ಏನು ಮಾಡ್ತದೆ ರೀ, ಅವನು ಇಟ್ಟಿರ್ತಕ್ಕಂಥ ಎಲ್ಲ ಹಣ ಖಾಲಿಯಾಗಿ ಜೀರೋ ಬಂದಾಗೂ ಕೂಡ 5 ರಿಂದ 10 ಲಕ್ಷ ಲಿಮಿಟ್ ಇರ್ತದೆ. ಅಷ್ಟು ಲಿಮಿಟ್ವರೆಗೆ ಅವ ಹೆಚ್ಚಿನ ಹಣವನ್ನು ತಕ್ಕೋಬೋದು. ಅದನ್ನು ನಾವು ಮಿರಳತೆ ಅಥವಾ ಓವರ್ ಡ್ರಾಪ್ ಅಂತ ಕರಿತಾ ಬರ್ತೀವಿ. ಅವ ಏನೋ ಜೀರೋ ಆದಮೇಲೆ ಏನು ಹಣ ತಗೊಂಡಿರ್ತಾನಲ್ಲ, ಅದ್ರ ಮೇಲೆ ಏನು ಮಾಡ್ತದೆ ರೀ? ಬ್ಯಾಂಕು ಬಡ್ಡಿ ಹಾಕ್ತಾ ಬರ್ತದೆ. ಬಡ್ಡಿ ಹಾಕ್ತಾ ಬರ್ತದೆ. ಅದನ್ನು ನಾವು ಮಿರಳತೆಯ ಸೌಲಭ್ಯ. ಯಾವ ಖಾತೆಗೆ ಮಿರಳತೆ ಸೌಲಭ್ಯ ಕೊಡ್ತಾರೆ? ಓನ್ಲಿ ಒನ್ ಚಾಲ್ತಿ ಖಾತೆ. ಯಾವ ಖಾತೆಗೆ ಬಡ್ಡಿ ಇರೋಂಗಿಲ್ಲ, ಒಂದೇ ಒಂದು ಖಾತೆಗೆ ಬಡ್ಡಿ ಇರೋಂಗಿಲ್ಲ, ಯಾವುದದು? ಚಾಲ್ತಿ ಖಾತೆ. ಬೇಡಿಕೆ ಖಾತೆ ಅಂತ ಎದಕ್ಕಂತೀವಿ ರೀ? ಚಾಲ್ತಿ ಖಾತೆ. ಇನ್ನು ಎರಡನೇದಾಗಿ ನೋಡಿದಾಗ ಉಳಿತಾಯ ಖಾತೆ. ಯಾವುದ್ರಿ? ಉಳಿತಾಯ ಖಾತೆ, ಸೇವಿಂಗ್ ಅಕೌಂಟ್. ನಿಮ್ಮೆಲ್ಲ ಅಕೌಂಟ್ಗಳು ಯಾವುವು ರೀ? ಸೇವಿಂಗ್ ಅಕೌಂಟ್. ಹಾಗಾದರೆ ಸೇವಿಂಗ್ ಅಕೌಂಟ್ ತೆಗಿಯೋರು ಯಾರು? ರೀ ನೀವೇ ರೀ. ಹಾಗೆ ಬರ್ಬೇಕು ನೋಡ್ರಿ ಎಕ್ಸಾಮ್ದಾಗ, ನಾವೇ ರೀ. ಯಾರು ಸೇವಿಂಗ್ ಅಕೌಂಟ್ ಯಾರು ತೆಗಿತಾರೆ? ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ. ವಿದ್ಯಾರ್ಥಿಗಳು ಒಂದು ನಿಗದಿತ ಆದಾಯ ಹೊಂದಿರತಕ್ಕಂಥವ್ರು, ನಿಗದಿತ ಪ್ರಮಾಣದ ಆದಾಯ ಹೊಂದಿರತಕ್ಕಂಥವ್ರು. ಏನಪ್ಪ ಅಂದರೆ ಈ ಒಂದು ವಯಸ್ಕರು ಯಾರಪ್ಪ ಅಂದರೆ ಈ ಒಂದು ವಯಸ್ಸಾಗಿರ್ತಕ್ಕಂಥ ಹಿರಿಯ ನಾಗರಿಕರು ಅಂತ ನೋಡ್ತಾ ಬರ್ತೀವಿ. ಪಿಂಚಣಿದಾರರು, ನಾಗರಿಕರು, ವಿದ್ಯಾರ್ಥಿಗಳು, ನಿಗದಿತ ಆದಾಯ ಹೊಂದುವವರು, ಇವರೆಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಉಳಿತಾಯ ಖಾತೆಯನ್ನು ತೆಗಿತಾ ಬರ್ತಾರೆ. ಉಳಿತಾಯ ಮಾಡೋರು ಯಾರು? ಹೆಣ್ಮಕ್ಳ ಗಂಡಸರ? ಯಾರು ಮಾಡ್ತಾರ? ಮಹಿಳೆಯರ? ಈ ಖಾತೆಗೆ ಮಹಿಳಾ ಖಾತೆ ಅಂತ ಹೆಸರು ಕರೀತಾರೆ. ನೋಡಿ, ಉಳಿತಾಯ ಖಾತೆಯನ್ನು ಏನೆಂದು ಕರೆಯುವರು? ಉಳಿತಾಯ ಖಾತೆಯನ್ನು ಮಹಿಳಾ ಖಾತೆ ಎಂದು ಕೂಡ ಕರೆಯುತ್ತಾರೆ. ಪ್ರಶ್ನೆ ಹಂಗೆ ಕೇಳೋಣ, ಈ ಕೆಳಗಿನ ಯಾವ ಖಾತೆಯನ್ನು ಮಹಿಳಾ ಖಾತೆ ಎಂದು ಕರೆಯುತ್ತಾರೆ? ಯಾವ ಖಾತೆಗೆ ಮಹಿಳಾ ಖಾತೆ ಅಂತ ಕರೀತಾರೆ? ಉಳಿತಾಯ ಖಾತೆ. ಈ ಖಾತೆಯಲ್ಲಿ ಇಟ್ಟಿರ್ತಕ್ಕಂಥ ಹಣಕ್ಕೆ ಸ್ವಲ್ಪ ಪ್ರಮಾಣದ ಬಡ್ಡಿಯನ್ನು ಹಾಕಿ ಏನು ಮಾಡ್ತಾರೆ? ಸ್ವಲ್ಪ ಪ್ರಮಾಣದ ಬಡ್ಡಿಯನ್ನು ಹಾಕಿ ಏನಪ್ಪ, ಹಣ ಜಾಸ್ತಿ ಜನ ಇಟ್ರ ಮತ್ತು ನೀವು 1 ಲಕ್ಷ 2 ಲಕ್ಷ ಅಕೌಂಟ್ನಾಗ ಇಟ್ಕೋರಿ,
ಉಳಿತಾಯ ಖಾತೆ ಒಳಗೆ ನಿಮ್ಗೆ ಎಷ್ಟೋ ಆಗಲಿ ಒಂದು 200 300 400 ಬಡ್ಡಿ ಹಾಕ್ತಿರ್ತದೆ ಸರ್. ಯಾವುದ್ರಿ ಈ ಒಂದು ವಾಣಿಜ್ಯ ಬ್ಯಾಂಕ್ಗಳು ನಿಮ್ಮಲ್ಲಿ ಎಷ್ಟು ಹಣ ಇರ್ತದಲ್ಲ ಅಷ್ಟೇನಪ್ಪ ಅಂದರೆ ಬಡ್ಡಿ ಹಾಕ್ತಾ ನಿಮ್ಗೆ ಕೊಡ್ಕೊತ ಹೋಗ್ತದೆ. ಅಂದರೆ ಸ್ವಲ್ಪ ಇರ್ತದೆ, ಭಾಳ ಅಷ್ಟೊಂದು ಬಡ್ಡಿ ಇರೋಂಗಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಬಡ್ಡಿಯನ್ನು ಹಾಕ್ತಾ ಬರ್ತದೆ. ನೆಕ್ಸ್ಟ್ ಯಾವುದ್ರಿ? ಮೂರನೇದು ಆವರ್ತ ಠೇವಣಿ ಖಾತೆ. ಆವರ್ತ ಠೇವಣಿ ಖಾತೆ, ರಿಕ್ಯೂರಿಂಗ್ ಡೆಪಾಸಿಟ್ ಅಕೌಂಟ್. ರಿಕ್ಯೂರಿಂಗ್ ಡೆಪಾಸಿಟ್ ಅಕೌಂಟ್ ಏನ್ರಿ ಆವರ್ತ ಠೇವಣಿ ಖಾತೆ ಅಂದ್ರೆ? ಆವರ್ತ ಠೇವಣಿ ಖಾತೆ ಯಾರು ತೆಗಿತಾರೆ? ಭವಿಷ್ಯದ ಯಾವುದಾದರೂ ಒಂದು ದಿನ ಹಣವನ್ನು ಹಿಂಪಡೆಯುವ ಸಲುವಾಗಿ ತಿಂಗಳು ಹಣವನ್ನು ಜಮೆ ಮಾಡ್ತಕ್ಕಂಥ ಖಾತೆ ಯಾವುದ್ರಿ? ಆವರ್ತ ಠೇವಣಿ ಖಾತೆ. ಅಂದರೆ ಭವಿಷ್ಯದಲ್ಲಿ ಯಾವುದಾದ್ರೂ ಒಂದು ದಿನ ಹಣ ಬೇಕಾಗಿರ್ತದೆ ನಮಗೆ. ಎದಕ್ಕೆ ರೀ? ಒಂದು ಕಾರ್ ತೊಗೋಬೇಕಂತ ಮಾಡಿರ್ತೀರಿ, ಒಂದು ಸೈಕಲ್ ತೊಗೋಬೇಕಂತ ಮಾಡಿರ್ತೀರಿ. ಮತ್ತೆ ರೀ ಯಾವ್ದ್ರಿ? ಕೆಲಸಲಾಗ್ಯದ್ರಿ ಮನೆ ಕಟ್ಸಲಕ್ಕೆ ರೀ. ಮನೆ ಕಟ್ಸಲಕ್ಕೆ ಓಕೆ, ಮನೆ ಕಟ್ಲಕ್ಕೆ ರೀ. ಮನೆ ಕಟ್ಟಬೇಕಂತ ಮಾಡಿರ್ತೀರಿ, ಕಾರ್ ತೊಗೋಬೇಕಂತ ಮಾಡಿರ್ತೀರಿ, ಕಡೆ ಲಗ್ನ ಆಗ್ಬೇಕಂತಾರೆ ಮಾಡಿ ವಿಚಾರ ಮಾಡ್ತೀರಿ ನೀವು. ಅವ್ರಿಗಂತರೂ ನೀವೇ ಮಾಡಿಕೊಡ್ಬೇಕ್ರೆ, ಬಟ್ ನಿಮಗೆ ಲಗ್ನ ನೀವೇ ಮಾಡ್ಕೋಬೇಕಲ್ಲ, ಯಾರೋ ಮಾಡ್ಲಿಕ್ಕಂದ್ರೆ ಲಾಸ್ಟಿಗೆ ಅದ್ರ ಸಲಂದ್ರೆ ಹಣ ಜಮಾ ಮಾಡ್ಬೇಕಾಗ್ತದೆ ನೀವು. ಅರ್ಥ ಆಯ್ತಾ? ಓಕೆ. ಅಂದ್ರೆ ಯಾವುದಾದ್ರೂ ಭವಿಷ್ಯದಲ್ಲಿ ಸಮಸ್ಯೆಗಳು ಎದುರಾಗ್ಬೋದು ಅಂತ ಏನು ಮಾಡ್ತೀವಿ ರೀ ನಾವು? ಹಣವನ್ನು ನಾವು ಜಮೆ ಮಾಡಬೇಕಾಗಿರ್ತದೆ. ಆ ತಿಂಗಳು ಏನಾದರೂ ನಾವು ಹಣವನ್ನು ಜಮೆ ಮಾಡ್ದೇವಂದ್ರೆ ತಿಂಗಳ ಹಣ ಜಮಾ ಮಾಡ್ತೀವಲ್ರಿ, ಆ ತಿಂಗಳು ಹಣ ಜಮಾ ಮಾಡ್ತಕ್ಕಂಥ ಒಂದು ಖಾತೆ ಯಾವುದಪ್ಪ ಅಂದರೆ ಆವರ್ತ ಠೇವಣಿ ಖಾತೆ ಅಂತ ಖಾತೆ. ಇದು ಆವರ್ತ ಠೇವಣಿ ಖಾತೆ ಅಂತ ಕರಿತೀವಿ. ಈ ಖಾತೆಗೆ ಏನು ಮಾಡ್ತಾರೆ ರೀ? ಬಡ್ಡಿ ಇರುತ್ತದೆ. ಏನಿರ್ತದೆ ರೀ? ಬಡ್ಡಿ ಇರುತ್ತದೆ. ಎದಕ್ಕಿಂತ ಹೆಚ್ಚಿಗೆ ಇರ್ತದ? ಉಳಿತಾಯ ಖಾತೆಗಿಂತಲೂ ಹೆಚ್ಚಿಗೆ ಬಡ್ಡಿ ಕೊಡ್ತಾರೆ. ಅಂದರೆ ಉಳಿತಾಯ ಖಾತೆಗೆ ಎಷ್ಟು ಬಡ್ಡಿ ಅದಲ್ರಿ, ಅದಕ್ಕಿಂತ ಏನು ಮಾಡ್ತಾರೆ ರೀ? ಹೆಚ್ಚಿಗೆ ಬಡ್ಡಿ ಕೊಡ್ತಾರೆ. ನೀವು ಯಾವುದಾದ್ರೂ ಒಂದು ದಿನ ಅಂತ ಹೇಳ್ಬೇಕಾದ್ರೆ ಇಂಥ ದಿನ ನಾವು ವಾಪಸ್ ತೊಗೋತೀನಿ ಅಂಥೇಳಿ ಅಲ್ಲಿ ತನಕ ಕೊಡೋಂಗಿಲ್ಲ. ಇಲ್ರಿ ಸರ್ ನಾನು ನಡಬರಿಕೆ ಬೇಕಾಗಿತ್ತು ಅಂದ್ರೆ ನಡಬರಿಕೆ ಕೊಡ್ತಾರೆ, ಬಟ್ ಬಡ್ಡಿ ಹಾಕ್ಕೊಡಂಗಿಲ್ಲ. ತೊಗೊಂಡು ಹೋಗ್ಬಿಡಪ್ಪ ನಿಂದು ರೊಕ್ಕ ಎಷ್ಟವ ಅಂತ. ಅರ್ಥ ಆಯ್ತಾ? ಅದಕ್ಕೆ ಇಂಥ ದಿನ ಅಂತೇಳಿ ಒಂದು ದಿನವನ್ನು ಗೊತ್ತು ಮಾಡಿಸ್ಬೇಕು. ಆ ದಿನ ಏನು ಮಾಡ್ತಾರೆ? ಈ ಒಂದು ಖಾತೆಯಲ್ಲಿ ಹಣ ಜಮೆ ಮಾಡಬೇಕು. ಯಾವಾಗ ಮಾಡಬೇಕಿದು? ತಿಂಗಳ ಹಣ ಜಮಾ ಮಾಡ್ತಾ ಬರ್ಬೇಕು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಖಾತೆ ಬರ್ತದೆ ಯಾವ್ದು ರೀ? ಎಫ್ ಡಿ ಅಂತ ಕೇಳಿರಿ. ರೀ ಮುದ್ದತ್ತಿ ಖಾತೆ ಅಥವಾ ನಿಶ್ಚಿತ ಠೇವಣಿ ಖಾತೆ ಅಂತ ಕರಿತೀವಿ. ಎರಡೂ ಕೇಳಿನ ಕ್ವಶನ್. ಎಫ್ ಡಿ ಅಕೌಂಟ್ ಅಂತ ಕೇಳಿರಿ, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಮನೆಗೆ ಏನರ ಜಾಸ್ತಿ ರೊಕ್ಕ ಬಂದಂದ್ರೆ ಸುಮ್ಮನೆ ಎಫ್ ಡಿ ಮಾಡಿ ಬ್ಯಾಂಕ್ನಾಗ ಇಟ್ಬಿಡು ಅಂತಾರೆ. ಕೇಳಿರಿಲ್ಲ? ಕೇಳಿರಿ ಇಲ್ಲ? ಹೊಟ್ಟೆ ಕೇಳಿಲ್ಲ. ಹೊಟ್ಟೆ ಮನೆ ಮಾತಾಡಲ್ಲ ನೀವು? ಮಾತ್ರ ಆಡ್ತಿರಲ್ಲ ಮನೆಗಾರೆ. ಕೇಳಿರಿ? ಕೇಳಿದ್ರಂದ್ರೆ ಓಕೆ. ನಿಮ್ಮೊಟ್ಟು ಸಂಬಂಧ ಎಲ್ಲಿ ನೋಡಿಲ್ಲ ಬಿಡು. ನಾನು ಈ ದಿನ ಪಾಠ ಮಾಡಿದೆ, ಬರೀ ಕಿರಿಕಿರಿ ಮಾಡೋರೆ ಭಾಳ ಮಂದಿರು. ಬೆಳಗಾವಿದಾಗ ಹೆಂಗೆ ಮಾಡ್ತಿರಪ್ಪ ಟಾರ್ಗೆಟ್ನಾಗ? ಅಲ್ಲೊಂದು ಹೋದ್ರೆ ಇಲ್ಲೊಂದು ಓದಿರ್ತಿತ್ತು. ನೋಡಿ ಕೇಳ್ರಿ ಬೇಕಂದ್ರೆ. ಇವ್ರು ನೋಡಿದ್ರೆ ಎಷ್ಟು ಮಾತಾಡಿದ್ರೆ ಮಾತಾಡಕ್ಕೆ ತಯಾರಿಲ್ಲ. ಅವ್ರು ಮಾತಾಡಿ ಸುಮ್ಮನೆ ಕೂಡ್ರಂದ್ರೆ ಸುಮ್ಮನೆ ಕೂಡಕ್ಕೆ ತಯಾರಿದ್ದಿಲ್ಲ ಅವ್ರು. ಅಂಥವ್ರಿದ್ದು. ನೀವು ಸರ್ ಇನ್ನೂ ರೂಢಿ ಆಗಿಲ್ಲ ಅಂದ್ರೆ ಇನ್ನೊಂದು 2 ದಿನ ಹೋಲ್ರಿ, ಆಮೇಲೆ ತೋತೀವಿ ಅಂದ್ರಿ. ಯಾರ್ದು ಹಾಳಾಗ್ತದೆ ಹೇಳ್ರಿ? ಹಾಳಾಗ್ಯದ ಯಾರ್ದು? ನಿಮ್ಮದೇ ಹಾಳಾಗ್ತದೆ. ನೀವು ಏನು ಒದರಾಡ್ಕೊಂಡು ಕುಂತ್ರೆ ನಂದಿನ ಗಂಟೆ ಹೋಗ್ತದ. ಮುಕ್ಕೋರಿ ಹೇಳ್ರಿ ಕೂಡ್ರಿ ನಾ ಕೇಳಿ ಹಂಗೆ ಮಾಡ್ತಿದ್ದೆ. ಅಲ್ಲಿ ಬಿ ಇಲ್ಲೆಲ್ಲ ನಾ ಎಲ್ಲಿ ಕ್ಲಾಸ್ ಮಾಡಿದ್ರೆ ಹಂಗೆ ಕಲೀಲಿಕ್ಕೆ ಮನಸ್ಸು ಬಂದದ. ನೀ ಬಂದಿದ್ದೆ, ನೀ ಬಂದು ಕಲಿಬೇಕು, ನೀವು ಬೇಕಾದಷ್ಟು ಕಲಿ. ಮುಕ್ಕೋತಿದ್ದ ಮುಕ್ಕು, ಒದರಾಡ್ತದೆ ಅದು ಡಿಸ್ಟರ್ಬ್ ಮಾಡೋಂಗಿಲ್ಲ. ನೀ ಏನು ಬೇಕಾದ ಫೋನ್ರೇ ಯೂಸ್ ಮಾಡಿ. ನಾ ಯಾರಿಗೇನು ಕೇಳೋಂಗಿಲ್ಲ ಒಟ್ಟು. ಯಾಕೆ ಅವ್ರ ಜೀವನ ಅವರಿಗೆ ಇದು ಇಲ್ಲ ಅಂದ್ರೆ ನಾನು ಯಾರು ಹೇಳ್ಬೇಕ್ರಿ ಅವ್ರಿಗೆ? ಹೌದಾ ಇಲ್ಲ? ಅಂದ್ರೆ ಅವರು ಈ ಸರ್ ಕೆಲವೊಬ್ರು ಹೇಳ್ತಿರ್ತಾರೆ ಸರ್ ಅವ್ರು ಫೋನ್ ಯೂಸ್ ಮಾಡ್ತಾರೆ ಹಂಗೆ. ನಾ ಏನು ಮಾಡ್ಲಪ್ಪ? ಅವ್ರಿಗೆ ತಿಳಿಬೇಕು. ಫೋನ್ ಯೂಸ್ ಮಾಡತ್ತಾರ ಅಂದ್ರೆ ಅವ್ನಿಗೆ ಬ್ಯಾಡ್ ಅಂತ ಹೇಳೋಕೆ ನಾ ಏನಲ್ಲ. ನಾ ಏನು 1 ತಿಂಗಳು ಬರೋ ಹೋಗೋ ಮುಂದೆ ಇವತ್ತು ನಾ ಹೇಳ್ತೀನಿ, ಮುಂದೆ ಯಾರು ಹೇಳ್ತಾರೆ? ಅವ ಕಲಿಬೇಕಂತ ರೊಕ್ಕ ಕೊಟ್ಟು ಎಲ್ಲ ಕೊಟ್ಟು ಬಂದಾನೆ. ಇದೇನು ಗೋರ್ಮೆಂಟ್ ಶಾಲೆಪ್ಪ ಹೊಡೆದು ಬಡದು ಕಲಿಸಲಿಕ್ಕೆ ಅವನಿಗೆ ಅಲ್ಲ. ನಾ ರೊಕ್ಕ ಕೊಟ್ಟಿನಪ್ಪ ಕಲಿತೀನಿ ಅಂತ ನಾವು ಬಾಲ್ ಆದ್ರೆ ನಾ ಬೇರೆ ಕಡೆ ಹೋಗ್ತೀನಿ ಅಂತ. ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಹೆಚ್ಚಿಗೆ. ಓಕೆ. ಎಫ್ ಡಿ ಅಂದ್ರೆ ಏನು ರೀ? ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಕ್ವಶನ್ ಕೇಳೋಣ, ಯಾವ ಒಂದು ಖಾತೆಗೆ ಅತಿ ಹೆಚ್ಚು ಬಡ್ಡಿಯನ್ನು ನೀಡಲಾಗ್ತದೆ? ಯಾವ ಖಾತೆಗೆ ರೀ? ಇದನ್ನು ಕೂಡ ಸೇಮ್. ಭವಿಷ್ಯದ ಯಾವುದಾದ್ರೂ ಒಂದು ದಿನ ಹಣವನ್ನು ಹಿಂಪಡೆಯುವ ಸಲುವಾಗಿ ಒಮ್ಮೆಲೆ ಹಣವನ್ನು ಜಮೆ ಮಾಡುವುದು.
ಇಲ್ಲಿ ತಿಂಗಳ ಜಮೆ ಮಾಡೋದಿತ್ತು ರೀ. ಅರ್ಥ ಆಯ್ತಾ? ಇಲ್ಲಿ ಏನು ಮಾಡೋದ್ರಿ? ಒಮ್ಮೆಲೆ ಹಣವನ್ನು ಜಮೆ ಮಾಡುವುದು, ಒಮ್ಮೆಗೆ ಹಣವನ್ನು ಜಮೆ ಮಾಡುವುದು. ಆ ಜಮೆ ಮಾಡಿದ್ದಕ್ಕೆ ಏನು ಮಾಡ್ತದೆ ರೀ? ಇಂತಿಷ್ಟು ದಿನ, 5 ವರ್ಷ, 10 ವರ್ಷ, 3 ವರ್ಷ, ಇಷ್ಟು ದಿನ ಅಂತೇಳಿ ಅವ್ರು ಏನು ಮಾಡ್ತಾರೆ ರೀ? ಒಂದು ಟೈಮನ್ನು ಹೇಳ್ತಾರೆ. ಆ ಟೈಮ್ ಪ್ರಕಾರ ಏನು ಮಾಡ್ತಾರಪ್ಪ ಅಂದರೆ ಅಷ್ಟು ಹಣವನ್ನು ಜಮೆ ಮಾಡಬೇಕು. 5 ಲಕ್ಷ 10 ಲಕ್ಷ ಅಂತೇಳಿ ಆ ಒಮ್ಮೆಗಲೇ ಜಮಾ ಮಾಡಿ ಮುಂದಿನ ಭವಿಷ್ಯದ ಯಾವುದಾದ್ರೂ ಒಂದಿನ ಹಿಂಪಡಿಬೇಕಾಗಿರ್ತದೆ. ಅದಕ್ಕೆ ಅತಿ ಹೆಚ್ಚು ಬಡ್ಡಿಯನ್ನು ನೀಡಲಾಗ್ತದೆ. ಅತಿ ಹೆಚ್ಚು ಬಡ್ಡಿ ನೀಡುವ ಖಾತೆ ಯಾವುದ್ರಿ? ನಿಶ್ಚಿತ ಅಥವಾ ಮುದ್ದತಿ ಖಾತೆ ಅಂತಲೂ ಕೇಳೋಣ ಒಂದ್ಸಲ. ಅದನ್ನು ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್, FD ಅಂತ ನೆನಪಿಟ್ಕೋರಿ. ಎಕ್ಸಾಮ್ದಾಗ ಬಂದರೂ ಗೊತ್ತಾಗ್ತದೆ. ಕನ್ನಡದಾಗ ಬೇರೆ ಬೇರೆ ಮಾಡುವುದು ಒಂದು ನಿರ್ದಿಷ್ಟ ಅವಧಿಗೆ ಅಂತ ನೋಡ್ತಾ ಬರ್ತದೆ. ಅಂದರೆ ಇದಕ್ಕೇನು ಮಾಡ್ತಾರೆ? ಅತಿ ಹೆಚ್ಚು ಬಡ್ಡಿ ಅಂದರೆ ಎಲ್ಲ ಖಾತೆಗಳನ್ನು ಹೋಲಿಸಿ ನೋಡಿದಾಗ ಅತಿ ಹೆಚ್ಚು ಬಡ್ಡಿ ಯಾವುದಕ್ಕದ ರೀ? ಮುದ್ದತಿ ಠೇವಣಿ ಖಾತೆಗೆ ಅತಿ ಹೆಚ್ಚು ಬಡ್ಡಿಯನ್ನು ಕೊಡಲಾಗ್ತದೆ. ಅರ್ಥ ಆಯ್ತಾ? ಓಕೆ. ಇದೇನಪ್ಪ ಅಂದರೆ ಠೇವಣಿಯನ್ನು ಸಂಗ್ರಹಿಸುವುದು. ಇನ್ನು ಸಾಲಗಳನ್ನು ನೀಡ್ತಾ ಬರ್ತದೆ ಯಾವುದು? ಬ್ಯಾಂಕು ಅಂತ. ಅದರಲ್ಲಿ ಒಂದೇದು ಯಾವುದಪ್ಪ ಅಂದರೆ ಮಿರಳತೆ, ಓವರ್ ಡ್ರಾಪ್ ಅಂತ ನೋಡ್ತೀವಿ. ಮಿರಳತೆ, ಓವರ್ ಡ್ರಾಪ್ ಏನ್ರಿ? ಹಂಗಂದ್ರೆ ಈಗ ಹೇಳಿದ್ನಲ್ಲ, ಖಾತೆಯಲ್ಲಿ ಇಟ್ಟಿರ್ತಕ್ಕಂಥ ಹಣಕ್ಕಿಂತ ಹೆಚ್ಚಿನ ಹಣವನ್ನು ಪಡೆದರೆ ಅದನ್ನು ಮಿರಳತೆ ಅಂತ ಕರಿತೀವಿ. ಆ ಹೆಚ್ಚಿನ ಹಣವನ್ನು ಪಡೆದಿರ್ತಾರಲ್ಲ ಅದರ ಮೇಲೆ ಏನು ಮಾಡ್ತದೆ? ಬ್ಯಾಂಕು ಬಡ್ಡಿಯನ್ನು ಹಾಕ್ತಾ ಬರ್ತದೆ. ಅದರ ಹೆಚ್ಚಿಗೆ ಹಣ ಪಡ್ಕೊಂಡಿರ್ತಾರಲ್ಲ ಅವ್ನ ಅಕೌಂಟ್ 0 ಆದಮೇಲೂ ಹಣ ತಗೋತಾನಲ್ಲ, ಆ 0 ಆದಮೇಲೆ ಎಷ್ಟು ತೊಗೊಂಡಿರ್ತಾನೆ ನೋಡ್ರಿ, ಅದರ ಮೇಲೆ ಏನು ಮಾಡ್ತಾರೆ? ಬಡ್ಡಿಯನ್ನು ವಿಧಿಸ್ತಾರೆ. ಅಂಥ ಒಂದು ಸೌಲಭ್ಯವನ್ನು, ಯಾವ ಸಾಲದ ಸೌಲಭ್ಯವನ್ನು ಮಿರಳತೆ ಅಂತ ಕರಿತೀವಿ. ಇನ್ನು ಎರಡನೇದು ಸಾಲಗಳು ಅಂತ ನೀಡ್ತಾ ಬರ್ತದೆ. ಏನು ನೀಡ್ತದೆ ರೀ? ಸಾಲಗಳನ್ನು 2 ರೂಪದಲ್ಲಿ ನೀಡ್ತದೆ. ಒಂದು ಸಾಲದ ಖಾತೆಯನ್ನು ತೆಗೆದು ಸಾಲವನ್ನು ನೀಡ್ತಾ ಬರ್ತದೆ. ಸಾಲದ ಖಾತೆಯನ್ನು ತೆಗೆದು ಏನು ಮಾಡ್ತಾರೆ? ಸಾಲವನ್ನು ನೀಡ್ತಾ ಬರ್ತದೆ. ಇನ್ನೊಂದು ಏನಪ್ಪ ಅಂದರೆ ಭದ್ರತೆಗಳನ್ನು ಇಟ್ಕೊಳ್ಳುವ ಮೂಲಕ. ಯಾವುದ್ರಿ? ಈ ಒಂದು ಭದ್ರತೆಗಳ ಷೇರು ಮಾರುಕಟ್ಟೆಯಲ್ಲಿ ಬಂದಿರತಕ್ಕಂಥ ಪತ್ರಗಳ, ಸಾಲ ಪತ್ರಗಳಾಗಿರ್ಬೋದು, ಚಿನ್ನ ಆಗಿರ್ಬೋದು, ಇವುಗಳನ್ನು ಇಟ್ಕೊಂಡು ಏನು ಮಾಡ್ತಾರೆ? ಬ್ಯಾಂಕ ಸಾಲ ಕೊಡ್ತದೆ ನಮ್ಗೆ. ಅರ್ಥ ಆಯ್ತಾ? ಇನ್ನೊಂದು ಯಾವ ರೀತಿ ರೀ? ಭದ್ರತೆಗಳನ್ನು ಇಟ್ಟುಕೊಳ್ಳುವ ಮೂಲಕ ಏನು ಮಾಡ್ತಾರೆ? ಸಾಲವನ್ನು ಕೊಡ್ತಾ ಬರ್ತದೆ ಬ್ಯಾಂಕು ಅಂತಕ್ಕಂಥದ್ದು. ಅರ್ಥ ಆಯ್ತು ರೀ? ಇನ್ನು ವಾಣಿಜ್ಯ ಬ್ಯಾಂಕುಗಳಲ್ಲಿ ಬಂದಾಗ, ವಾಣಿಜ್ಯ ಬ್ಯಾಂಕಿನಲ್ಲಿ 2 ವಿಧ. ವಾಣಿಜ್ಯ ಬ್ಯಾಂಕುಗಳಲ್ಲಿ ಅಷ್ಟೇ 2 ವಿಧ ಬರ್ತದೆ. ಒಂದನೇದ್ದು ಶೆಡ್ಯೂಲ್ಡ್ ಬ್ಯಾಂಕ್, ಇನ್ನೊಂದು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಒಂದು ಶೆಡ್ಯೂಲ್ಡ್ ಬ್ಯಾಂಕ್, ಇನ್ನೊಂದು ನಾನ್ ಶೆಡ್ಯೂಲ್ಡ್. ಓಕೆ. ಶೆಡ್ಯೂಲ್ಡ್ ಬ್ಯಾಂಕ್ ಅಂದ್ರೆ ಹಂಗಂದ್ರೆ 1934ರ ಕಾಯ್ದೆಯ ಪ್ರಕಾರ RBIನ 2ನೇ ಭಾಗದಲ್ಲಿ ನೋಂದಣಿಯಾಗಿರುವ ಮತ್ತು 5 ಲಕ್ಷಕ್ಕಿಂತ ಹೆಚ್ಚು ಬಂಡವಾಳವನ್ನು ಹೊಂದಿರತಕ್ಕಂಥ ಬ್ಯಾಂಕುಗಳನ್ನು ಶೆಡ್ಯೂಲ್ಡ್ ಬ್ಯಾಂಕ್ ಎಂದು ಕರೆಯುತ್ತೆ. 1934ರ ಕಾಯ್ದೆಯ ಪ್ರಕಾರ RBIನ 2ನೇ ಭಾಗದಲ್ಲಿ ನೋಂದಣಿಯಾಗಿರುವ ಮತ್ತು 5 ಲಕ್ಷಕ್ಕಿಂತ ಹೆಚ್ಚಿಗೆ ಠೇವಣಿಯನ್ನು ಅಥವಾ ಬಂಡವಾಳವನ್ನು ಹೊಂದಿರುವ ಬ್ಯಾಂಕುಗಳನ್ನು ಏನಂತ ಕರಿತೀವಿ ರೀ? ಶೆಡ್ಯೂಲ್ಡ್ ಬ್ಯಾಂಕ್. ಅದರಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು. ಯಾವ್ರಿ? ಸಾರ್ವಜನಿಕ ವಲಯದ ಬ್ಯಾಂಕುಗಳು. ಮತ್ತು ಸಾರ್ವಜನಿಕ ಆಯ್ತಂದ್ರೆ ಖಾಸಗಿ ವಲಯದ ಬ್ಯಾಂಕುಗಳು. ನೆಕ್ಸ್ಟ್ ರೀ ಏನ್ರಿ? ಪ್ರಾದೇಶಿಕ ಅಂದರೆ ವಿದೇಶಿ ಬ್ಯಾಂಕುಗಳು. ನೆಕ್ಸ್ಟ್ ಓಕೆ. ಯಾವ್ರಿ? ಪ್ರಾದೇಶಿಕ
ಬ್ಯಾಂಕ್ ಪ್ರಾದೇಶಿಕ ಇದ್ರಾಗೆ ಬರ್ತಾವೆ ರೀ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಅಂಡರ್ನಲ್ಲೇ ಬರ್ತಾ ಇರ್ತಾವೆ ಪ್ರಾದೇಶಿಕ ಬ್ಯಾಂಕ್. ಅವು ಕೂಡ ನಾವೇನಪ್ಪ ಅಂದರೆ ನೋಡಿರಿ, ಪ್ರಾದೇಶಿಕ ಬ್ಯಾಂಕ್ ಅವತ್ತು ಹೇಳಿದೆ ಪ್ರಾಯೋಜಕತ್ವದ ಬ್ಯಾಂಕು ಅಂತ ಕರಿತೇವೆ. ಅಂದರೆ ಯಾವುದಾದ್ರೂ ಒಂದು ಬ್ಯಾಂಕ ಅದಕ್ಕೆ ಏನು ಮಾಡ್ಬೇಕು ರೀ, ಪ್ರಾಯೋಜಕತ್ವ ಕೊಡಬೇಕು. ಅರ್ಥ ಅಲ್ಲತ್ತ ನಾ ಹೇಳೋದು? ಪ್ರಾದೇಶಿಕ ಬ್ಯಾಂಕ್ ಅಂದ್ರೆ ಬೇರೆ ಒಂದು ದೊಡ್ಡ ಬ್ಯಾಂಕ್, ಕೆನರಾ ಬ್ಯಾಂಕ್ ಅಡಿಯಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ KGB KVGB ಸ್ಥಾಪನೆ ಆಗ್ತಾವೆ. ಯಾವುದ್ರ ಅಡಿಯಲ್ಲಿ? ಕೆನರಾ ಬ್ಯಾಂಕಿನ ಅಡಿ. ಕೆನರಾ ಬ್ಯಾಂಕ್ ಒಂದು ಸ್ವತಂತ್ರ ಏನಪ್ಪ ಅಂದರೆ RBI ನೋಂದಣಿ ಆಗಿರ್ತದೆ, ಅದರ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅವ್ರಿ ಪ್ರಾದೇಶಿಕ ಬ್ಯಾಂಕ್. ನೀವು ಇಷ್ಟು ಗೊತ್ತಿರಲಿ. ಮತ್ತು ಅಭಿವೃದ್ಧಿ ಬ್ಯಾಂಕ್ಗಳು ಅಂತ ಬರ್ತಾವೆ, ಅವೇನು ಬೇಡ. ಯಾವ್ರಿ? ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ಖಾಸಗಿ ವಲಯದ ಬ್ಯಾಂಕ್ಗಳು, ವಿದೇಶಿ ಬ್ಯಾಂಕುಗಳು. ಇನ್ನು ನೆಕ್ಸ್ಟ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ 1934ರ ಕಾಯ್ದೆ ಪ್ರಕಾರ RBIನ ಎರಡನೇ ಭಾಗದಲ್ಲಿ ನೋಂದಣಿಯಾಗಿರುವ ಮತ್ತು 5 ಲಕ್ಷಕ್ಕಿಂತ ಕಡಿಮೆ ಠೇವಣಿಯನ್ನು ಹೊಂದಿರುವ ಅಥವಾ ಬಂಡವಾಳವನ್ನು ಹೊಂದಿರುವ ಬ್ಯಾಂಕುಗಳನ್ನು ಏನಂತ ಕರಿತೀವಿ ರೀ ನಾವು? ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ಸೇಮ್ ಇದು ಕೂಡ RBIನ ಎರಡನೇ ಭಾಗದಲ್ಲಿ ನೋಂದಣಿಯಾಗಿರ್ತದೆ. ಬಟ್ ಅದರ ಒಂದು ಬಂಡವಾಳ ಎಷ್ಟಿರ್ತದೆ ರೀ? 5 ಲಕ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ನಾನ್ ಶೆಡ್ಯೂಲ್, 5 ಲಕ್ಷಕ್ಕಿಂತ ಹೆಚ್ಚಿತ್ತಂದ್ರೆ ಶೆಡ್ಯೂಲ್ಡ್. ಓಕೆ, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಯಾವ ರೀ? ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಯಾವ? ಈ ಸದ್ಯ ಎಷ್ಟು ಬ್ಯಾಂಕ್ಗಳು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ನಲ್ಲಿ ಬರ್ತವೆ? ಎಷ್ಟು ಬ್ಯಾಂಕ್ ಅವ್ರು ಪ್ರೆಸೆಂಟ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಎಷ್ಟು ಅದಾವೆ? $1997 ನಂತರ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು 0, ಯಾವುದೇ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳಿಲ್ಲ. ಈಗ ನಿಮ್ಗೆ ಗೊತ್ತಿರ್ಬೇಕು, ಸಣ್ಣ ಒಬ್ಬ ರೈತ 5 ಲಕ್ಷದವರೆಗೆ ಸಾಲವನ್ನು ತಗೋತಾನೆ. ಮತ್ತು ಒಂದು ಬ್ಯಾಂಕ್ 5 ಲಕ್ಷ ಒಬ್ಬನಿಗೆ ಒಬ್ಬ ಸಾಲ ಕೊಡ್ಬೇಕಂದ್ರೆ ಬ್ಯಾಂಕ್ ಎದಕ್ಕೆ ಬೇಕ್ರಿ? ಈಗ ನಾವೊಬ್ಬ ವ್ಯಕ್ತಿ ನಾವು 5 ಲಕ್ಷದಾಗ ಒಂದು ಬ್ಯಾಂಕ್ನಾಗ ಸಾಲ ತೊಗೋತೀನಿ. ರೈತ ಸಾಲ ತೊಗೋತಾರಲ್ರಿ, ಹೊಲ ಅಡವಿಟ್ಟು ಬ್ಯಾಂಕ್ನಾಗ ಹೋಗಿ ಸಾಲ ತೊಗೋತಾರೆ. ಒಬ್ಬೊಬ್ರು 10 ಲಕ್ಷ 20 ಲಕ್ಷ ತೊಗೋತಾರೆ ಬರೀ ರೈತರು. ಮತ್ತು ಉದ್ಯಮಿಗಳಂದ್ರೆ ಮತ್ತೆ ಬೇರೆ ಆಗುತ್ತೆ, ಅವ್ರು ಕೋಟಿಗಟ್ಟಲೆ ಮಾತಾಡ್ತಾರೆ ಅವರೆಲ್ಲ. ಅರ್ಥ ಆಯ್ತಾ? ಮತ್ತು 5 ಲಕ್ಷ ಇಟ್ಟು ಬ್ಯಾಂಕ್ ನಡೆಸ್ತಕ್ಕಂಥದ್ದು ಏನದ ಅವಶ್ಯಕತೆ? ಅವು ಫೈನಾನ್ಸ್ ಬೇರೆ, ನೀವು ಮತ್ತೆ ಫೈನಾನ್ಸ್ಗಳು ತರಬಾರ್ದಿಲ್ಲಿ. ನಾ ಏನು ಹೇಳಿನಿಲ್ಲ, ಅದಕ್ಕೆ ಬರ್ದೀನಿ. 1934ರ ಕಾಯ್ದೆ ಪ್ರಕಾರ RBIನ ಎರಡನೇ ಭಾಗದಲ್ಲಿ ನೋಂದಣಿ ಆಗಿರಬೇಕು. ಫೈನಾನ್ಸ್ಗಳು ಅವೆಲ್ಲ ಅಲ್ಲ. ಅರ್ಥ ಆಯ್ತಾ ಏನ್ರಿ? 5 ಲಕ್ಷಕ್ಕಿಂತ ಕಡಿಮೆ ಬಂಡವಾಳ ಹೊಂದಿರತಕ್ಕಂಥ ಬ್ಯಾಂಕ್ ಯಾವುದೂ ಇಲ್ಲ. ಅಂದ್ರೆ ಒಬ್ಬನಿಗೆ 5 ಲಕ್ಷ ನಾವು ಒಬ್ಬನೇ ತೊಗೊಂಡ್ಬಿಡ್ತೀನಿ, ಅಲ್ಲಿ ಅವ್ನು ನನ್ನ ನೋಡ್ಕೊತೆ ಕೊಡ್ಬೇಕು ಚಂತ ನಾವು. ಹೌದಾ? ಅದು ಬಿಟ್ಟರೆ ಏನು ಯಾವುದೋ ಖಾತೆನೇ ಬರೋಂಗಿಲ್ಲ ಮೊಬೈಲ್. ಅದಕ್ಕೆ ಯಾವುದೇ ಬ್ಯಾಂಕ್ಗಳು 1997 ನಂತರ ಇಲ್ಲ, 0 ಅದಾವೆ. ಕ್ವಶನ್ ಕೇಳೋಣ, ನೆನಪಿರಲಿ. ಫಸ್ಟ್ ನಾವು ಯಾವುದಪ್ಪ ಅಂದರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ನೋಡೋದಾದರೆ, ನಾವು ನೋಡೋದಾದರೆ ಓಕೆ, ಸಾರ್ವಜನಿಕ ವಲಯದ ಬ್ಯಾಂಕುಗಳಂದ್ರೆ ಏನು ಹಂಗಂದ್ರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಂತ ಕರೀತಾರೆ. ಸಾರ್ವಜನಿಕರಂದ್ರೆ ಯಾರು? ನಾವಂದ್ರೆ ಸರ್ಕಾರದ ಬ್ಯಾಂಕ್ ಅಂದ್ರೆ ನಮ್ಮ ಬ್ಯಾಂಕ್ ಅಂದ್ರೆ ಸರ್ಕಾರದ ಬ್ಯಾಂಕ್. ಹಂಗಂದ್ರೆ ಹೋಗಿ ರೊಕ್ಕ ಕೇಳಿ ಕೊಡ್ತಾರೆ ನೋಡೋ, ಸರ್ ನಮ್ಮ ಬ್ಯಾಂಕ್ ಅಂದ್ರೆ ನಮ್ಗೆ ರೊಕ್ಕ ಕೊಡು ಅಂತೇಳಿ ಕೊಡ್ತಾರಾ? ಒಂದು 2 ಡೇಟ್ ಕೊಟ್ಟು ಕಳಿಸ್ಬಿಡ್ತಾರೆ. ಹೋಗಪ್ಪ ಮನೆ ಭಾಳ ಶಾಣೆ ಇದು, ಹೋಗಿ ನಿಮ್ಮ ಹಸ್ತಾರ ಕರ್ಕೊಂಬ ಮೊದಲು ಅಂತಾರೆ. ನಿಮಗೇನು ಅನ್ನೋಂಗಿಲ್ಲ ಅವರು, ನಿಮ್ಮ ಹಸ್ತಾರ ಕರ್ಕೊಂಡು ಹೋಗಂತಾರೆ. ಓಕೆ, ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ನೋಡಿರಿ 1970ರಿಂದ ಆಚೆಗೆ ನಾವು ನೋಡೋದಾದ್ರೆ, 1970ರ ಆಚೆಗೆ ನಾವು ನೋಡೋದಾದ್ರೆ ಅಂದರೆ ಯಾವುದೇ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಇರಲಿಲ್ಲ ಆ ಸಮಯದಲ್ಲಿ. ಏನಪ್ಪ ಅಂದರೆ ಇರಲಿಲ್ಲ. 1969ರಿಂದ ಆಚೆಗೆ ಅವಾಗ ಏನು ಮಾಡ್ತಿದ್ದಪ್ಪ ಅಂದ್ರೆ ಅವರು ವಾಣಿಜ್ಯ ಬ್ಯಾಂಕ್ಗಳು, ಅನೇಕ ಖಾಸಗಿ ಬ್ಯಾಂಕ್ಗಳಿದ್ದು. ವಾಣಿಜ್ಯ ವಲಯದಲ್ಲಿ ಖಾಸಗಿ ಬ್ಯಾಂಕ್ಗಳೇ ಜಾಸ್ತಿ ಇದ್ದು. ಆ ಖಾಸಗಿ ಬ್ಯಾಂಕಿನವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು. ಅಂದರೆ ಈ ರೈತರಿಗೆ ಏನಪ್ಪ ಅಂದರೆ ಅನ್ಯಾಯ ಮಾಡೋದು, ಮೋಸ ಮಾಡೋದು, ಹೆಚ್ಚು ಬಡ್ಡಿಯನ್ನು ಹಾಕೋದು, ಇಷ್ಟು ರೊಕ್ಕ ಕೊಟ್ಟರೆ ನಿಮ್ಗೆ ಅಕೌಂಟ್ ಕೊಡ್ತೀವಿ, ಅಷ್ಟು ಸಾಲ ಕೊಡ್ತಾ ಬರ್ತೀವಿ, ಈ ರೀತಿ ಏನು ಮಾಡಿದ್ರೆ ಅವರು ಭ್ರಷ್ಟಾಚಾರದಲ್ಲಿ ತೊಡಗ್ತಾ ಬಂದರು ಖಾಸಗಿಯವರು. ಅಂದರೆ ಕೃಷಿಗೆ ಸಾಲ ಕೊಡಲಿಲ್ಲ, ಒಟ್ಟ ಕೃಷಿಗೆ ಸಾಲ ಕೊಡೋದಿಲ್ಲ.
ಅದರಿಂದ ಏನಾಗ್ತಿರಿ, ಬರೀ ಕೈಗಾರಿಕೆಗಳ ಸಾಲ ಕೊಡೋದು, ವ್ಯಾಪಾರಕ್ಕೆ ಸಾಲ ಕೊಡೋದು. ಯಾಕಂದ್ರೆ ಕೃಷಿಗೆ ಯಾಕೆ ಸಾಲ ಕೊಡ್ತಿದ್ದಿಲ್ಲಪ್ಪ ಅಂದರೆ ಆ ಟೈಮ್ದಾಗ ಏನು ರೀ, ರೈತರ ಜೀವನ ಭಾಳ ಕಷ್ಟ ಆಗಿತ್ತು. ಈಗ ಎಷ್ಟು ಬೆಳೀತಾರೋ ಎಷ್ಟಿಲ್ಲೋ, ಯಾವ ವರ್ಷ ಅವ್ರಿಗೆ ಲಾಭ ಆಗುತ್ತೋ ಗೊತ್ತೇ ಇಲ್ಲ. ಅವ್ರಿಗೆ ರೊಕ್ಕ ಕೊಟ್ಟು ನಾವೇನು ಮಾಡಮಂತ ಇವ್ರು ಖಾಸಗಿ ಬ್ಯಾಂಕ್ಗಳು ಕೊಡ್ತಿದ್ದಿಲ್ಲ. ಅದಕ್ಕೆ ಏನಪ್ಪ ಅಂದರೆ ಇಂದಿರಾ ಗಾಂಧಿ ಅವ್ರಿಗೆ ಸಿಟ್ಟು ಬರ್ತದೆ. ಏನು ಮಾಡ್ತಾರಪ್ಪ ಅಂದರೆ 1969 ಜುಲೈ 19ರಂದು ಏನು ಮಾಡ್ತಾರೆ ರೀ, ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಇದನ್ನು ಮೊದಲನೇ ಹಂತದ ರಾಷ್ಟ್ರೀಕರಣ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನು? ಮೊದಲನೇ ಹಂತದ ರಾಷ್ಟ್ರೀಕರಣ ಅಂತ ಕರಿತಾ ಬರ್ತೀವಿ. 1969 ಜುಲೈ 19. ಜುಲೈ 11 ಏನದ ರೀ? ವಿಶ್ವದ ಜನಸಂಖ್ಯಾ ದಿನ. ಅದೇ ರೀತಿಯಾಗಿ ಜುಲೈ 19 ಏನಂತ ಕರಿತೀವಪ್ಪ ಅಂದರೆ ಬ್ಯಾಂಕುಗಳ ರಾಷ್ಟ್ರೀಕರಣ ದಿನ. ಬ್ಯಾಂಕುಗಳ ರಾಷ್ಟ್ರೀಕರಣ ದಿನ ಅಂತ ಕರೀತಾರೆ. ಕರಣ ದಿನ. ಓಕೆ. 1969 ಜುಲೈ 19ರಂದು ಏನು ಮಾಡ್ತಾರಪ್ಪ ಅಂದರೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಯಾರಿರ್ತಾರೆ? ಪ್ರಧಾನಿ ಇಂದಿರವ್ವ ಮತ್ತು ರೀ ಇಂದಿರಾ ಗಾಂಧಿ. ಓಕೆ. RBIನ ಗವರ್ನರ್ ಯಾರಿರ್ತಾರೆ? ಎಲ್ ಕೆ ಜಾ ಅವ್ರು ಏನಿರ್ತಾರಪ್ಪ ಅಂದರೆ RBIನ ಗವರ್ನರ್ ಆಗಿರ್ತಾರೆ. RBIನ ಗವರ್ನರ್ ಆಗಿರ್ತಾರೆ. ಓಕೆ. ಎಲ್ ಕೆ ಜಾ ಅವರು RBIನ ಗವರ್ನರು, ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು. ಇವರಿಬ್ಬರು ಸೇರಿ ಏನು ಮಾಡ್ತಾರೆ ಗೊತ್ತಾ? ಯಾವ ಬ್ಯಾಂಕು 50 ಕೋಟಿಗಿಂತ ಹೆಚ್ಚು ಠೇವಣಿಯನ್ನು ಹೊಂದಿರ್ತದಲ್ಲ ಅಂಥ ಬ್ಯಾಂಕುಗಳನ್ನು ಏನು ಮಾಡಿರಿ, ರಾಷ್ಟ್ರೀಕರಣ ಮಾಡಿರಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇಂದಿರಾ ಗಾಂಧಿಯವರು ಮತ್ತು ಜೊತೆಗೆ RBI ಗವರ್ನರ್ ಕೂಡಿ, ಯಾವ ಬ್ಯಾಂಕು 50 ಕೋಟಿಗಿಂತ ಹೆಚ್ಚು ಠೇವಣಿಯನ್ನು ಹೊಂದಿರ್ತದಲ್ಲ ಯಾವ ಸಮಯದಲ್ಲಿ? 1969ರ ಸಮಯದಲ್ಲಿ. ಅಂಥ ಬ್ಯಾಂಕುಗಳನ್ನು ಏನು ಮಾಡಿರಿ, ರಾಷ್ಟ್ರೀಕರಣ ಮಾಡಿರಿ ಅಂತ. ಎಷ್ಟಿದ್ದು ರೀ ಅವಾಗ? 50 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿರತಕ್ಕಂಥದ್ದು 14 ಬ್ಯಾಂಕ್ಗಳಿದ್ದು. ಎಷ್ಟು ಬ್ಯಾಂಕ್ ರೀ? 14 ಬ್ಯಾಂಕ್. ಯಾರು ಹೇಳ್ತೀರಿ 14 ಬ್ಯಾಂಕ್ ನೋಡ್ಕೊಳ್ಳೋರಿ? ಯಾರು ಹೇಳ್ತೀರಿ? 14 ಬ್ಯಾಂಕ್ ಒಟ್ಟೆ ತಪ್ಪಲಾರ್ದಂಗೆ ಹೇಳ್ಬೇಕು. 100 ರೂಪಾಯಿ ನೋಡ್ರಿ. ನಾ ಹೇಳ್ತೀನಿ, ನೀವು ಕೊಡ್ತೀರಿ ಎಲ್ಲರೂ 100 ರೂಪಾಯಿ? ಸರ್ ನಿಮ್ಮ ಕೆಲಸನೇ ಅದಾದ, ನೀವು ಹೇಳಬೇಕಲ್ಲ. ನೀವು ಎಲ್ಲರೂ ಹೇಳಿದ್ರೆ ಎಲ್ಲರಿಗೆ 100 ಕೊಡ್ತೀನಿ. ನಾ ಹೇಳಿ ನೀವು ಕೊಡ್ತೀರಿ? ಸುಮ್ಮನೆ ಯಾಕೆ ಕಿರಿಕಿರಿ ಅಂದ್ರೆ. ಓಕೆ. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಬ್ಯಾಂಕ್ ಆಫ್ ಇಂಡಿಯಾ ಅವೇನು ಕೇಳಂಗಿಲ್ಲ. ಈಗೆಲ್ಲ ತೆಗೆದು ಏನು ಮಾಡ್ಯಾರಿ, ಜಸ್ಟ್ 12 ಬ್ಯಾಂಕ್ಗಳವ, ಅವು ಬರೆಸ್ತೀನಿ ಅಂತ. ಓಕೆನಾ? ಅವ್ರಿ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್, ಅಲಹಾಬಾದ್ ಬ್ಯಾಂಕ್, ದೇನಾ ಬ್ಯಾಂಕ್, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಒಟ್ಟು ಎಷ್ಟಪ್ಪ ಅಂದರೆ 14 ಬ್ಯಾಂಕುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ರಾಷ್ಟ್ರೀಕರಣ ಮಾಡ್ತಾ ಬರ್ತಾರೆ. ಯಾವಾಗ ರೀ? 1969ರಲ್ಲಿ. ಅಂದರೆ 14 ಬ್ಯಾಂಕುಗಳನ್ನು ಮೊದಲ ಬಾರಿಗೆ ಮೊದಲನೇ ಹಂತದ ರಾಷ್ಟ್ರೀಕರಣದಲ್ಲಿ ಮಾಡ್ತಾ ಬರ್ತಾರೆ. ಮುಂದೆ ಅದೇ ರೀತಿಯಾಗಿ 2ನೇ ಹಂತದ ರಾಷ್ಟ್ರೀಕರಣ ಅಂತ ಬರ್ತದೆ. ಎಷ್ಟನೇ ಹಂತ ರೀ? 2ನೇ ಹಂತದ ರಾಷ್ಟ್ರೀಕರಣ ಅಂತ ಬರ್ತಾರ. ಅದೇ ಸೇಮ್ ಯಾರಿರ್ತಾರೆ ಇಲ್ಲಿ? 2ನೇ ಹಂತ 2 ಬ್ಯಾಂಕ್ಗಳು ಇರ್ತವೆ. ಹೇಳಿದ್ನಲ್ರಿ, ಕೆನರಾ ಮತ್ತು ಸಿಂಡಿಕೇಟ್. ಯಾವ್ರಿ? ಇಲ್ಲಿ ಯಾವ ಇರ್ತವ? ಕರ್ನಾಟಕದಂತ ನೋಡಿದಾಗ ಕರ್ನಾಟಕದ 2 ಬ್ಯಾಂಕ್ ಇರ್ತಾವೆ. 2 ಟೈಮ್ನಾಗ 2 ಇರ್ತಾವೆ. ಇಲ್ಲಿ ಯಾವ್ದು ಇರ್ತದೆ ರೀ? ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್. ಈ ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್, ಈ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಒಳಗೆ ಮರ್ಜ್ ಆಗ್ಯದ ಆಲ್ರೆಡಿ 2020 ಏಪ್ರಿಲ್ 1. ಓಕೆನಾ? ಅದು ಹೇಳ್ತೀನಿ ನೆಕ್ಸ್ಟ್. ಬ್ಯಾಂಕುಗಳ ವಿಲೀನೀಕರಣ ಅಂತ ಹೇಳ್ತೀನಿ. ಕರ್ನಾಟಕದ ಎಷ್ಟು ಬ್ಯಾಂಕ್ ಅವಪ್ಪ ಅಂದರೆ ಆ ಸಮಯದ 14ರಾಗ 2. ಯಾವುದ್ರಿ? ಒಂದು ಕೆನರಾ, ಇನ್ನೊಂದು ಸಿಂಡಿಕೇಟ್. ನೆಕ್ಸ್ಟ್ 2ನೇ ಹಂತ ಅಂತ ಬರ್ತದೆ. ಅಂದರೆ ಮೊದಲೇನಪ್ಪ ಅಂದರೆ 1969 ಮತ್ತು 1980
ಏಪ್ರಿಲ್ 15ರಂದು ಎಷ್ಟ್ರಿ ಏಪ್ರಿಲ್ 15ರಂದು ಏನು ಮಾಡ್ತಾರಪ್ಪ ಅಂದರೆ ಮತ್ತೆ ಬ್ಯಾಂಕ್ಗಳ ರಾಷ್ಟ್ರೀಕರಣದ ಮೊರೆ ಹೋಗ್ತಾರೆ ಇಂದಿರಾ ಗಾಂಧಿ ಅವರು. ಪ್ರಧಾನಿ ಯಾರ್ರಿ? ಸೇಮ್ ಪ್ರಧಾನಿ ಇಂದಿರಾ ಗಾಂಧಿ. RBIನ ಗವರ್ನರ್ ಐ ಜಿ ಪಟೇಲ್. ಓಕೆ, ಈ ಸಮಯದಲ್ಲಿ ಇವರಿಬ್ಬರು ಏನು ಮಾಡ್ತಾರಪ್ಪ ಅಂದರೆ 200 ಕೋಟಿಗಿಂತ ಅಧಿಕ ಬಂಡವಾಳ ಅಥವಾ ಠೇವಣಿಯನ್ನು ಹೊಂದಿರತಕ್ಕಂಥ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿರಿ ಅಂತ ಹೇಳ್ತಾರೆ. ಆ ಸಮಯದಾಗ ಎಷ್ಟಿದ್ದು ರೀ? 6 ಬ್ಯಾಂಕುಗಳಿದ್ದು. ಎಷ್ಟು ಬ್ಯಾಂಕ್ ಇದ್ದು ರೀ? 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಅಂದರೆ 200 ಕೋಟಿ ದಾಟಿರ್ತಕ್ಕಂಥ ಬ್ಯಾಂಕುಗಳು, ಅಂದರೆ ಠೇವಣಿ ದಾಟಿರ್ತಕ್ಕಂಥ ಬ್ಯಾಂಕುಗಳು ಎಷ್ಟು ರೀ? 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾ ಬರ್ತಾರೆ. 6 ಬ್ಯಾಂಕುಗಳು ಯಾವ್ಯಾವ್ರಿ? ಯಾವ್ದ್ರಿ? ಕೆಲಸಲಾಗ್ಯದ ನೀವು ಅಲ್ಲೇ ಗೊಳಗುಣ ಅಂದ್ರೆ ಹೆಂಗೆ ಕೇಳಿಸ್ತದ? ಚುಗ್ಗಿ ಹೇಳ್ಬೇಕಪ್ಪ. ಊಟ ಮಾಡಿರಿ ಇಲ್ಲ? ಓಕೆ, ಯಾವ್ದ್ರಿ? ಒಂದನೇದ್ದು ಆಂಧ್ರ ಬ್ಯಾಂಕ್. ಯಾವ್ದ್ರಿ? ಆಂಧ್ರ ಬ್ಯಾಂಕ್ ಯಾರು ಸ್ಥಾಪನೆ ಮಾಡ್ತಾರೆ? ಪಟ್ಟಾಭಿ ಸೀತಾರಾಮಯ್ಯ. ಕೇಳಿರಿ? ಪಟ್ಟಾಭಿ ಸೀತಾರಾಮಯ್ಯನವರು ಸ್ಥಾಪನೆ ಮಾಡ್ತಾರೆ. ಆಂಧ್ರ ಬ್ಯಾಂಕ್, ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್. ಕರ್ನಾಟಕದಿಂದ 2 ಆಗ್ತಾವೆ. ಯಾವ್ಯಾವು? ವಿಜಯ ಬ್ಯಾಂಕ್, ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್. ಕರ್ನಾಟಕದಿಂದ ವಿಜಯ ಬ್ಯಾಂಕ್, ಇನ್ನೊಂದು ಕಾರ್ಪೊರೇಷನ್. ಇವೆರಡು ಬ್ಯಾಂಕ್ ಇಲ್ಲಿಗ ಇವೆರಡು ಬ್ಯಾಂಕನ್ನು ಏನು ಮಾಡ್ಯಾರ? ಮರ್ಜ್ ಮಾಡ್ಯಾರ. ಬ್ಯಾಂಕ್ಗಳಲ್ಲಿ ಏನಪ್ಪ ಅಂದರೆ ವಿಲೀನ ಮಾಡ್ತಾ ಬಂದಾರ. ಒಂದನೇದ್ದು ಆಂಧ್ರ ಬ್ಯಾಂಕ್, ಎರಡನೇದ್ದು ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ, ಮೂರನೇದ್ದು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ನಾಲ್ಕನೇದ್ದು ಯಾವ್ದು? ನಾಲ್ಕನೇದು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್. ನೆಕ್ಸ್ಟ್ ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್. ಈ 6 ಬ್ಯಾಂಕ್ ಏನು ಹೇಳಿದ್ನಲ್ರಿ, ಅದ್ರಾಗ ಒಂದೇ ಒಂದು ಸದ್ದು ಪ್ರೆಸೆಂಟ್ ಉಳಿದದ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್. ಉಳಿದಿರ್ತಕ್ಕಂಥ 5 ಬ್ಯಾಂಕ್ಗಳು ಮರ್ಜ್ ಆಗ್ಯಾವ. ಆಯಿತಾ? ಓಕೆ, ಒಂದ್ಸಲ ಕ್ವಶನ್ ಕೇಳೋಣ. ಯಾವ ಬ್ಯಾಂಕು ವಿಲೀನಕರಣಕ್ಕೆ ಒಳಪಡದೆ ಸ್ವಾಧೀನಪಡಿಸಿಕೊಳ್ಳಲಾಯಿತು ಅಂತ. ಅಂದರೆ ಭಾರತದಲ್ಲಿ ಸ್ವಾಧೀನಪಡಿಸಿಕೊಂಡ ಏಕೈಕ ಬ್ಯಾಂಕು, ಸಾರ್ವಜನಿಕ ವಲಯದ ಏಕೈಕ ಬ್ಯಾಂಕ್ ಯಾವುದು ಅಂತ ಕೇಳಿ. ಯಾವುದ್ರಿ? ಏನ್ರಿ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಅದು ಓಕೆ, ಯಾವ ಬ್ಯಾಂಕನ್ನು ಸ್ವಾಧೀನಪಡಿಸ್ಕೋತು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ವಾಧೀನಪಡಿಸ್ಕೋತದೆ. ಯಾವ ಬ್ಯಾಂಕನ್ನು ಸ್ವಾಧೀನಪಡಿಸ್ಕೋತೀರಿ? ಈಗೇನು ಹೇಳಿದ್ನಲ್ರಿ 6ರಲ್ಲಿ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದ್ರಿ? ನ್ಯೂ ಬ್ಯಾಂಕ್ ಆಫ್ ಇಂಡಿಯಾವನ್ನು 1993ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನು ಮಾಡ್ಕೋತಾರೆ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಏಕೈಕ ಬ್ಯಾಂಕ್ ನೋಡ್ರಿ. ಅಂದರೆ ಈ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಸ್ವಾಧೀನಕ್ಕೆ ಒಳಪಟ್ಟ ಏಕೈಕ ಬ್ಯಾಂಕ್ ಯಾವುದಪ್ಪ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಏನು ಮಾಡ್ತೀವಿ ಗೊತ್ತಾ? 1980ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾದ ಷೇರುಗಳನ್ನು ಖರೀದಿ ಮಾಡ್ತಾ ಬಂತು. ಅಲ್ಲಿ 100 ಷೇರುಗಳು ಅಂತ ಇರ್ತಾವೆ. ಆ 100 ಷೇರ್ನ ಏನು ಮಾಡಿದ್ರಿ? ವರ್ಷ ಇಷ್ಟಿಷ್ಟು ಖರೀದಿ ಮಾಡಿ 1993ರಾಗ ಎಲ್ಲ ಷೇರುಗಳನ್ನು ಖರೀದಿ ಮಾಡ್ತು. 100ಕ್ಕೆ 100 ಶೇರ್ ಖರೀದಿ ಮಾಡಿಬಿಡ್ತು. ಈಗ ನೋಡಿರಿ, ನಿಮ್ದಿಷ್ಟು ಜಾಗ ಇರ್ತದೆ. ನೀವು ವರ್ಷ ಇದಿಷ್ಟು ಖರೀದಿ ಮಾಡಿದಾಗ, ಇಲ್ಲಿ ತಾನು ಖರೀದಿ ಮಾಡಿದಾಗ ಯಾರ್ದೈತ್ರಿ? ಅದು ನಿಮ್ಮದೇ. ನೀವೇ ಇಟ್ಕೊಂಬಿಡ್ರಿ. ಯಾರ್ದ್ರಿ? ನಿಮ್ಮದೇ. ಅಂದ್ರೆ ಆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇತ್ತು, ಇಲ್ಲಿ ಬೇರೆದವ್ರದ್ದಿತ್ತು. ಇದಿಷ್ಟು ಖರೀದಿ ಮಾಡಿರಿ, ಏನಾಯ್ತು ರೀ? ಅದು ನಿಮ್ಮದೇ ಆಯ್ತಾ? ಅದೇ ರೀತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನು ಮಾಡ್ತದಪ್ಪ ಅಂದರೆ ಅಲ್ಲಿ ಷೇರುಗಳನ್ನು ಖರೀದಿ ಮಾಡ್ತಾ ಬರ್ತದೆ. ಆ ಷೇರುಗಳನ್ನು ಖರೀದಿ ಮಾಡಿದಾಗ ಏನಾಗ್ತದೆ ರೀ? ಆ ಪಂಜಾಬ್ ನ್ಯಾಷನಲ್ ಬ್ಯಾಂಕ 1993ರಲ್ಲಿ ಎಲ್ಲ ಷೇರುಗಳನ್ನು ಖರೀದಿ ಮಾಡಿ ಅದನ್ನು ಸ್ವಾಧೀನಪಡಿಸಿಕೊಳ್ತದೆ. ಅದೇನಪ್ಪ ಅಂದರೆ ಏಕೈಕ ಬ್ಯಾಂಕ್. ಇದು ಕೂಡ ರಾಷ್ಟ್ರೀಕರಣ ಆಗಿರ್ತಕ್ಕಂಥ ಬ್ಯಾಂಕ. ಆ ಬ್ಯಾಂಕನ್ನು ಸಂಪೂರ್ಣ ಏನ್ರಿ ಸ್ವಾಧೀನ ಅಂತಕ್ಕಂಥದ್ದು ಪಡಿಸ್ಕೊಳ್ತದೆ. ಓಕೆ, ಆಯಿತಾ? ಅರ್ಥ ಆಯ್ತು? ಯಾವ್ದ್ರಿ? ಪ್ರೆಸೆಂಟ್ ರೀ. ಪ್ರೆಸೆಂಟ್ ಎಲ್ಲದ ಅಷ್ಟು ನೆನಪಿಲ್ಲ ನೋಡ್ರಿ. ಗೊತ್ತದೆ ನಿಮ್ಗೆ? ಹೌದು ರೀ. ಇಂಡಿಯಾದಾಗ ಎಲ್ಲದ ಅಂತ್ರಿ. ಇದ್ರಾಗ ಹೊಡೆದು ನೋಡಿದ್ರೆ ಗೊತ್ತಾಗುತ್ತೆ ರೀ. ಕೊಟ್ಟಿರ್ತಾನೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ದು. ನಿಂದ್ರಿ ನೋಡಮ್ಮ ಅಂತ.
ಚೇಂಜ್ ಆಗ್ಯದ ಅಂತ ಹೇಳಿರಿ. ಲಾಹೋರಿಂದ ಆಮೇಲೆ ತಂದು ನಿಂದ್ರಿ ನೋಡಮ್ಮೆ. ದ್ವಾರಕಾ ದೆಹಲಿ ಒಳಗದ ನೋಡ್ರಿ, ದೆಹಲಿ ಒಳಗೆ ರೀ, ದ್ವಾರಕಾ ದೆಹಲಿ ಅಂತ. ಓಕೆನಾ? ಓಕೆ ಆಯ್ತು ರೀ. ಇದು 6 ಬ್ಯಾಂಕ್ಗಳು ಏನಪ್ಪ ಅಂದರೆ ಎರಡನೇ ಹಂತದ ರಾಷ್ಟ್ರೀಕರಣ. ಕೇಳ್ತಾನೆ ರೀ, ಮೊದಲನೇ ಹಂತದಾಗ ಎಷ್ಟು ಬ್ಯಾಂಕ್ ಆಗ್ಯಾವ, ಎರಡನೇ ಹಂತದಾಗ ಎಷ್ಟು ಬ್ಯಾಂಕ್ ರಾಷ್ಟ್ರೀಕರಣ ಆಗ್ಯಾವ. ಅಂದ್ರೆ ರಾಷ್ಟ್ರೀಕರಣ ಆಗ್ಯಾವ ಅಂದ್ರೆ ಇಟ್ ಮೀನ್ಸ್ ಏನು ರೀ, ಇವು 6 ಸರ್ಕಾರದಾಯ್ತು, ಜೊತೆಗೆ ಇವು 14 ಎಷ್ಟಾಯಿತು, ಎಷ್ಟು 20 ಬ್ಯಾಂಕ್ಗಳು ಸರ್ಕಾರದಾಗ ಬಂದು. ಹಾಗಾದ್ರೆ ಪ್ರಸ್ತುತ ಎಷ್ಟು ಸಾರ್ವಜನಿಕ ವಲಯದ ಬ್ಯಾಂಕ್ಗಳದಾವ್ರಿ? ಎಷ್ಟು ಅದಾವ್ರಿ? 12 ಬ್ಯಾಂಕ್ ಅದಾವೆ. ಜೊತೆಗೆ 20ಕ್ಕಿಂತ ಮೊದಲು ಒಂದು ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ತದೆ. ಯಾವುದು? SBI ಆಗ್ಯದಿಲ್ಲ 1955ರಾಗ. ಅದನ್ನೂ ಒಂದು ವಾಣಿಜ್ಯ ಬ್ಯಾಂಕ್ ಇಲ್ಲ. ಓಕೆ, ಎಷ್ಟು ಅದಾವ ರೀ? 21 ಅದು. ಈ 21ರಾಗ ಏನು ಮಾಡ್ತಾರೆ, ಅವುಗಳನ್ನು ಮರ್ಜ್ ಮಾಡಿ 12 ಬ್ಯಾಂಕ್ಗಳಾಗಿ ಮಾಡ್ತಾರೆ. 12 ಬ್ಯಾಂಕ್. 12 ಬ್ಯಾಂಕ್ ಯಾವ್ಯಾವ ರೀ? 12 ಬ್ಯಾಂಕ್ ಯಾವ್ಯಾವು ಬರ್ಕೊರಿ. ಒಂದನೇದ್ದು ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಬರೋಡಾ. ಎರಡನೇದ್ದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಮೂರನೇದ್ದು ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ. ಬರಿಬೇಕಾ? ಹಾಂ, ಮೂತಿ ನೋಡ್ಲತ್ತಿರಲ್ಲ, ಯಾಕೆ ಬರಿಬೇಕಾ? ಬರ್ಕೋತೀರಾ? ಓಕೆ, ಬ್ಯಾಂಕ್ ಆಫ್ ಇಂಡಿಯಾ. ನಾಲ್ಕನೇದ್ದು ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್. ನೆಕ್ಸ್ಟ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಇಂಡಿಯಾ ಬ್ಯಾಂಕ್ ಆಯ್ತಾ? ಐದನೇದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಎರಡು ಬೇರೆ ಬೇರೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಎರಡು ಒಂದೇ ಕಡೆ ಬರ್ಕೊಂಡು ಸರ್ ನೀವೇ ತಪ್ಪಿಳಿರಿ ಅನ್ಬೇಡ್ರಿ. ನೆಕ್ಸ್ಟ್ ಎಷ್ಟನದ್ರಿ? ಆರನೇದ್ದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಏಳನೇದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್, ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್, ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್. ನೆಕ್ಸ್ಟ್ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್. ನೆಕ್ಸ್ಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಎಷ್ಟದು? 10 ಅದು. ನಮ್ದು ಯಾವುದು? ಕರ್ನಾಟಕದಿಂದ ಏಕೈಕ ಸಾರ್ವಜನಿಕ ವಲಯದಲ್ಲಿ ಅದು ಪ್ರೆಸೆಂಟ್ ಕೆನರಾ ಬ್ಯಾಂಕ್, ಕೆನರಾ ಬ್ಯಾಂಕ್. ಇನ್ನೊಂದು ಉಳಿದಿದ್ದು ಯಾವುದು? ಹಾಂ, ಬರ್ಕೋರಿ ಅದೊಂದು. ಇನ್ನೊಂದು ಉಳಿದಿದ್ದಾವ್ರಿ SBI ಆಯ್ತಾ? ಆಯ್ತು ರೀ. ಓಕೆ, ಎಷ್ಟದು? 12 ಅದು. ಓಕೆ, ಇನ್ನು 12 ಬ್ಯಾಂಕ್ ಹೆಂಗೆ ಅದು ವಿಲೀನ ಹೆಂಗೆ ಮಾಡಿದ್ರು? ಆಗಲೇ ಏನು ಹೇಳಿದೆ ರೀ, ಮೊದಲನೇ ಹಂತದ ವಿಲೀನೀಕರಣದಲ್ಲಿ SBIನಲ್ಲಿ ಏನು ಮಾಡ್ತಾರೆ? ಬ್ಯಾಂಕುಗಳ ವಿಲೀನೀಕರಣ ಅಂತ 3 ಹಂತದಾಗ ಮಾಡ್ತಾರೆ. ಎಷ್ಟು ಹಂತ? 3 ಹಂತ. 3 ಹಂತದಲ್ಲಿ ನಾವು ನೋಡೋದಾದರೆ 1ನೇ ಹಂತ ಅಂತ ಬರ್ತದೆ. ಯಾವುದ್ರಿ? 1ನೇ ಹಂತ. 1ನೇ ಹಂತ ನೋಡಿದಾಗ ಏನು ಮಾಡ್ತಾರೆ ರೀ, ಎಸ್ ಬಿ ಐನಲ್ಲಿ ಏನು ಮಾಡ್ತಾರೆ? ಸುಮಾರು 6 ಬ್ಯಾಂಕ್ಗಳು, ಮೊದಲು 2 ಆಗಿರ್ತಾವೆ, ಆಮೇಲೆ ಏನು ಮಾಡ್ತಾರೆ? 6 ಬ್ಯಾಂಕ್ಗಳನ್ನು ಸೇರಿಸಿ ಏನು ಮಾಡ್ತಾರೆ? SBIನಲ್ಲಿ ವಿಲೀನ ಮಾಡ್ತಾರೆ. ಯಾವಾಗ? ಇದು 2017 ಏಪ್ರಿಲ್ 1. ಮುಂದೆ 2ನೇ ಹಂತದ ವಿಲೀನೀಕರಣ ಅಂತ ಬರ್ತಾರೆ. 2ನೇ ಹಂತದ ವಿಲೀನೀಕರಣ ಅಂತ ಬರ್ತದೆ. ಅವಾಗ ಏನು ಮಾಡ್ತಾರಪ್ಪ ಅಂದರೆ
2019 ಏಪ್ರಿಲ್ 1ರಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ 2 ಬ್ಯಾಂಕುಗಳನ್ನು ಸೇರಿಸ್ತಾರೆ. ಯಾವ್ಯಾವ ರೀ? ದೇನಾ ಮತ್ತು ಇನ್ನೊಂದು ವಿಜಯ ಬ್ಯಾಂಕ್. ದೇನಾ ಬ್ಯಾಂಕ್, ಇನ್ನೊಂದು ಯಾವ್ದು ರೀ? ವಿಜಯ ಬ್ಯಾಂಕ್. ದೇನಾ ಬ್ಯಾಂಕ್, ಇನ್ನೊಂದು ವಿಜಯ ಬ್ಯಾಂಕ್. ನೆಕ್ಸ್ಟ್ ಮೂರನೇ ಹಂತ ಯಾವಾಗ ರೀ? 2020 ಏಪ್ರಿಲ್ 1ರಂದು 2020 ಏಪ್ರಿಲ್ 1ರಂದು ಏನು ಹೇಳ್ತಾರಪ್ಪ ಅಂದರೆ, ಸಾರ್ವಜನಿಕ ವಲಯದ 10 ಬ್ಯಾಂಕುಗಳನ್ನು ಎಷ್ಟು ಬ್ಯಾಂಕುಗಳನ್ನಾಗಿ ಮಾಡಿದ್ರಿ? ಕೇವಲ 4 ಬ್ಯಾಂಕುಗಳಾಗಿ ಮಾಡೋದು. ಅಂದರೆ 10 ಬ್ಯಾಂಕನ್ನು ತೊಗೊಂಡು ಏನು ಮಾಡ್ತಾರೆ? ಅದರಲ್ಲಿ ಟೋಟಲ್ ಓನ್ಲಿ 4 ಬ್ಯಾಂಕು ಮಾಡ್ತಾರೆ. ಒಂದೇದು ಯಾವ್ದು ರೀ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಯಾವ ಸೇರಿಸ್ತಾರೆ ಇದರಲ್ಲಿ? ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಏನಪ್ಪ 1969ರಲ್ಲಿ ರಾಷ್ಟ್ರೀಕರಣ ಆಗಿರ್ತಲ್ಲ ರೀ, ಆ ಬ್ಯಾಂಕನ್ನು ತಂದೆಲ್ಲಿ ಹಾಕ್ತಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಮತ್ತು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್. 1980ರಲ್ಲಿ ರಾಷ್ಟ್ರೀಕರಣ ಆಗಿರ್ತಲ್ಲ, ಈ ಬ್ಯಾಂಕ್ ತಂದೆಲ್ಲಿ ಹಾಕ್ತಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇದಕ್ಕಿಂತ ಮುಂಚೆ ಏನಾಗಿರ್ತದೆ ರೀ? 1993ರಾಗ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದನ್ನು ಏನು ಮಾಡ್ಕೊಂಡಿರ್ತದೆ? ಇದು ಸ್ವಾಧೀನಪಡಿಸ್ಕೊಂಡಿರ್ತದೆ. ಇದೇನು ಇಲ್ಲಿ ಬೇಡ? ನಿಮಗೆ ಬರ್ಕೊಂಡಿರಲ್ಲ, ಅಲ್ಲಿ ಬರ್ಕೊಂಡಿರಿ. ಇದು ಇಲ್ಲಿ ಬೇಡ, ಇಲ್ಲಿ ಹಂಗಿದ್ರೆ ಬರ್ಕೊಂಡ್ರಿ ಅಂತ ತಪ್ಪಾಗಲ್ಲ. ಓಕೆನಾ? ಓಕೆ, ಕನ್ಫ್ಯೂಸ್ ಆಗಬಾರ್ದಂತ 10 ಬ್ಯಾಂಕ್ಗಳು ಹೇಳಬೇಕಲ್ಲ ಇಲ್ಲ ಅದಕ್ಕೆ. ಇನ್ನು ನೆಕ್ಸ್ಟ್ ಎರಡನೇದು ಕೆನರಾ ಬ್ಯಾಂಕ್ ಅಂತ ತಗೋತಾರೆ. ಇದರಲ್ಲಿ ಯಾವ ಸೇರಿಸ್ತಾರೆ? ಸಿಂಡಿಕೇಟ್ ಬ್ಯಾಂಕನ್ನು ಸೇರಿಸ್ತಾರೆ. ಕೆನರಾ ಬ್ಯಾಂಕನ್ನು ತೊಗೊಂಡು ಏನು ಮಾಡ್ತಾರೆ? ಸಿಂಡಿಕೇಟ್. ಎರಡೂ ಕೂಡ ಕರ್ನಾಟಕದ್ದೇ. ನೆಕ್ಸ್ಟ್ ಮೂರನೇದು ಇಂಡಿಯನ್ ಬ್ಯಾಂಕ್ ಅಂತ ತಗೋತಾರೆ. ಯಾವುದ್ರಿ? ಇಂಡಿಯನ್ ಬ್ಯಾಂಕ್. ಇದರಲ್ಲಿ ಯಾವ ಸೇರಿಸ್ತಾರೆ ರೀ? ಅಲಹಾಬಾದ್. ಯಾವ ಬ್ಯಾಂಕ್ ರೀ? ಅಲಹಾಬಾದ್ ಬ್ಯಾಂಕ್. ಯಾವ ಬ್ಯಾಂಕ್ ರೀ? ಅಲಹಾಬಾದ್ ಬ್ಯಾಂಕ್. ನೆಕ್ಸ್ಟ್ 4ನೇ ಬ್ಯಾಂಕ್ ಯಾವುದ್ರಿ? ಯೂನಿಯನ್ ಬ್ಯಾಂಕ್ ಒಳಗೆ ಯಾವ್ಯಾವ ಸೇರಿಸ್ತಾರ? ಕಾರ್ಪೊರೇಷನ್. ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್. ಇನ್ನೊಂದು ಯಾವ್ದ್ರಿ? ಇನ್ನೊಂದು ಯಾವ ಸೇರಿಸ್ತಾರೆ ಇದ್ರಾಗ? ಆಂಧ್ರ ಬ್ಯಾಂಕ್ 1980ರಲ್ಲಿ. ಇನ್ನೊಂದು ಯಾವ್ದ್ರಿ? ಆಂಧ್ರ ಬ್ಯಾಂಕ್. ಎಷ್ಟು? 10 ಬ್ಯಾಂಕ್ ಆದಿಲ್ಲ ನೋಡ್ರಿ. 1 2 3 4 5 6 7 8 9 10. ಅಂದ್ರೆ 10 ಬ್ಯಾಂಕನ್ನು ಟೋಟಲ್ ತೊಗೊಂಡು ಏನು ಮಾಡ್ತಾರೆ? 4 ಬ್ಯಾಂಕ್ ಮಾಡ್ತಾರೆ. ಯಾವುದ್ರಿ? ಪಂಜಾಬ್, ಕೆನರಾ, ಇಂಡಿಯಾ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇವೆಲ್ಲ ಬ್ಯಾಂಕ್ಗಳು ಏನಾಗಿರ್ತವೆ? ಆಲ್ರೆಡಿ ಮರ್ಜ್ ಆಗಿ ಅವುಗಳು ಏನಪ್ಪ ಅಂದರೆ ಅಸ್ತಿತ್ವದಲ್ಲಿಲ್ಲ ಅಂತ. ಅರ್ಥ ಆಯ್ತಾ? ಅಸ್ತಿತ್ವದಲ್ಲಿ ಇರಲ್ಲ ಅಂದ್ರೆ ಏನು ಗೊತ್ತಾ? ಆ ಬ್ಯಾಂಕ್ಗಳು ಅಲ್ಲೇ ಇರ್ತಾವೆ, ಅವುಗಳಿಗೆ ಜಸ್ಟ್ ಹೆಸರು ಚೇಂಜ್ ಮಾಡ್ತಾರೆ ಅಷ್ಟೇ. ಅಲ್ಲಿ ಕೆಲಸ ಮಾಡೋರು ಅವರೇ ಇರ್ತಾರೆ, ಎಲ್ಲರೂ ಅವರೇ ಇರ್ತಾರೆ. ಜಸ್ಟ್ ಅದಕ್ಕೇನು ರೀ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಈಗ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೆಸರು ಬದಲಾವಣೆ ಮಾಡಿ ಏನು ಮಾಡ್ತಾರೆ ಅದಕ್ಕೆ? ಪಂಜಾಬ್ ನ್ಯಾಷನಲ್. ಯಾಕಂದ್ರೆ ಸರ್ಕಾರದೇವೆಲ್ಲ. ಇದ್ರ ಉದ್ದೇಶ ಏನಪ್ಪ ಅಂದರೆ ಆ ಬ್ಯಾಂಕುಗಳ ಒಂದು ಕಾರ್ಯನಿರ್ವಹಣೆ ಅಂತಕ್ಕಂಥದ್ದು ಈಸಿ ಆಗಲಿ ಅಂತೇಳಿ. ಅರ್ಥ ಆಯ್ತಾ? ಬ್ಯಾಂಕಿನ ಕಾರ್ಯನಿರ್ವಹಣೆ ಈಸಿ ಆಗಲಿ ಅಂತ ಏನು ಮಾಡ್ತಾರೆ? ಈ ರೀತಿ ಮಾಡ್ತಾ ಬರ್ತಾರೆ. ಅರ್ಥ ಆಯ್ತು ರೀ? ಇದು 3 ಹಂತ. ಅದಾದಮೇಲೆ ವಿಲೀನ ಅಂತಕ್ಕಂಥದ್ದು ಮಾಡೋಂಗಿಲ್ಲ. ಅರ್ಥ ಅಲ್ಲತ್ತದ ಇಲ್ಲ? ರೆಸ್ಟಿಗೆ ಹೋಗ್ಬೇಕೇನು? ಇಲ್ಲ ನಡೀತಲ್ಲ? ಓಕೆ. ಎಷ್ಟಾಗೆ ಟೈಮು? 4:10 ಆಗ್ಯದ. 5 ತನಕ ಬೇಡ ಅಂದ್ರಿ ನೀವು? ಹ್ಯಾಂಗಂತೀರಿ? ಹಂಗೆ ಚಂತನ ಹಂಗೆ 8 ತನಕ ತೊಗೊಂಡ್ರೆ ತೊಗೊಂಡು. ಓಕೆ. ಮತ್ತು ಈಗ ನೆಕ್ಸ್ಟ್ ಏನು ರೀ? 12 ಬ್ಯಾಂಕ್ ಬರ್ಕೊಂಡ್ರಲ್ಲ, ಇದು ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ನೋಡ್ತಾ ಬರ್ತೀವಿ. ಇನ್ನು ನೆಕ್ಸ್ಟ್ ಖಾಸಗಿ ವಲಯದ ಬ್ಯಾಂಕ್.
ಯಾವುದ್ರಿ? ಖಾಸಗಿ ವಲಯದ ಬ್ಯಾಂಕ್. ಖಾಸಗಿ ವಲಯದ ಬ್ಯಾಂಕ್ ಅಂದ್ರೆ ಖಾಸಗಿಯವರ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥ ಬ್ಯಾಂಕುಗಳನ್ನು ಖಾಸಗಿ ವಲಯದ ಬ್ಯಾಂಕುಗಳು ಅಂತ ಕರಿತೀವಿ. ಖಾಸಗಿಯವರ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥ ಬ್ಯಾಂಕುಗಳನ್ನು ಖಾಸಗಿ ಬ್ಯಾಂಕುಗಳು ಅಂತ ಕರಿತೀವಿ. 1991 ನಂತರ ಯಾವುದೇ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡುವುದಿಲ್ಲ ಅಂತ ಹೇಳ್ತಾರೆ. 1991 ಹೊಸ ಆರ್ಥಿಕ ನೀತಿಯಲ್ಲಿ ಏನು ಹೇಳ್ತಾರೆ? ಯಾವುದೇ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡುವುದಿಲ್ಲ. ಯಾಕಪ್ಪ ಅಂದರೆ ಈ ಬ್ಯಾಂಕುಗಳು ಏನು ಖಾಸಗಿಯವರು ಸ್ಥಾಪನೆ ಮಾಡ್ತಿದ್ರು. ಆಮೇಲೆ ಏನಾಗ್ತಿತ್ತು? ಸರ್ಕಾರದವ್ರು ನಮ್ದು ಅಂತಿದ್ರು, ಅಂದರೆ ರಾಷ್ಟ್ರೀಕರಣ ಮಾಡ್ತಿದ್ರು. ಅದರಿಂದ ಏನಾಗ್ತಿತ್ತು? ಖಾಸಗಿಯವರು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ರು. ಬೇಡ ಬ್ಯಾಂಕ್ಗಳು ಸ್ಥಾಪನೆ ಮಾಡೋದೇ ಬೇಡ ಅಂತ. ಆಮೇಲೆ ಏನು ಮಾಡ್ತಾರೆ? 1991 ಏನು ಮಾಡ್ತಾರಪ್ಪ ಅಂದರೆ ಯಾವುದೇ ಖಾಸಗಿ ವಲಯದ ಬ್ಯಾಂಕನ್ನು ನಾವು ಈ ಒಂದು ಖಾಸಗಿ ವಲಯದಲ್ಲಿರ್ತಕ್ಕಂಥ ಬ್ಯಾಂಕುಗಳು. ಇನ್ನು ವಿದೇಶಿ ಬ್ಯಾಂಕುಗಳು ಅಂತ ಬರ್ತವೆ. ಯಾವ ಬ್ಯಾಂಕ್ ರೀ? ವಿದೇಶಿ ವಲಯದ ಬ್ಯಾಂಕುಗಳು ಅಂದರೆ ಬೇರೆ ದೇಶದವರ ಒಡೆತನ ಮತ್ತು ಭಾರತ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥ ಬ್ಯಾಂಕುಗಳನ್ನು ವಿದೇಶಿ ಬ್ಯಾಂಕುಗಳು ಅಂತ ಕರಿತೀವಿ. ಅಂದರೆ ಒಡೆತನ ಯಾರಿರ್ತರಲ್ಲಿ? ವಿದೇಶದವ್ರದ್ದು, ಬಟ್ ನಿಯಂತ್ರಣ ಯಾರಿರ್ತದಲ್ಲಿ? ಸರ್ಕಾರದ್ದು. ಅಂದರೆ ಸರ್ಕಾರದ ನಿಯಂತ್ರಣ ಮತ್ತು ವಿದೇಶಿಯರ ಒಡೆತನಕ್ಕೆ ಒಳಪಟ್ಟಿರ್ತಕ್ಕಂಥ ಬ್ಯಾಂಕುಗಳನ್ನು ವಿದೇಶಿ ಬ್ಯಾಂಕುಗಳು ಅಂತ ಕರಿತೀವಿ. ಹಾಗಾದರೆ ವಿದೇಶಿ ಬ್ಯಾಂಕುಗಳು ಯಾವ್ಯಾವ ರೀ? HSBC ಮತ್ತು ರೀ ಹರ್ಕ್ಲೆಸ್ ಬ್ಯಾಂಕ್. ನೆಕ್ಸ್ಟ್ ಹಾಂಗ್ಕಾಂಗ್ ಆ್ಯಂಡ್ ಶಾಂಘೈ ಬ್ಯಾಂಕ್. ಹಾಂಗ್ಕಾಂಗ್ ಬ್ಯಾಂಕ್. ಓಕೆ, ಹಾಂಗ್ಕಾಂಗ್ ಆ್ಯಂಡ್ ಶಾಂಘೈ ಬ್ಯಾಂಕ್, ಹಾಂಗ್ಕಾಂಗ್ ಬ್ಯಾಂಕ್ ಅಂತ ಬರ್ತದೆ. ಇನ್ನೊಂದು ಬ್ಯಾಂಕ್ ಆಫ್ ಮಾರಿಷಸ್ ಮತ್ತು ಸಿಟಿ ಬ್ಯಾಂಕ್ ಅಂತ ಕೇಳಿರಿ. ಸಿಟಿ ಬ್ಯಾಂಕ್. ಇವೆಲ್ಲ ಏನ್ರಿ? ವಿದೇಶಿ ವಲಯದ ಬ್ಯಾಂಕ್ಗಳು. HSBC ಅಂದ್ರೆ ಹಾಂಗ್ಕಾಂಗ್ ಆ್ಯಂಡ್ ಶಾಂಘೈ ಬ್ಯಾಂಕ್ ಅಂತ ಕರಿತೀವಿ. ಜೊತೆಗೆ ಹಾಂಗ್ಕಾಂಗ್ ಬ್ಯಾಂಕ್ ಅಂತದ. ಇದೇನು ಹರ್ಕ್ಲೆಸ್ ಬ್ಯಾಂಕ್ ಅಂತದಲ್ಲಿ ವಿಶ್ವದಲ್ಲಿ ATM ಅನ್ನು ಪರಿಚಯಿಸಿದ ಮೊದಲ ಬ್ಯಾಂಕು ಇದು. ನೆಕ್ಸ್ಟ್ ಭಾರತದಲ್ಲಿ ATM ಅನ್ನು ಪರಿಚಯಿಸಿದ ಬ್ಯಾಂಕು, ಭಾರತದಲ್ಲಿ ATM ಅನ್ನು ಮೊದಲ ಬಾರಿಗೆ ಪರಿಚಯಿಸಿದ ಬ್ಯಾಂಕು HSBC. ATM ಅಂದ್ರೆ ಆಟೋಮೇಟೆಡ್ ಟೆಲ್ಲರ್ ಮಷೀನ್. ಅಂದ್ರೆ ನೀವು ಸುಮ್ಮ ATM ಮುಂದೆ ನಿಂತ್ರೆ ಆಟೋಮೆಟಿಕ್ ಬರಲ್ಲ ಅವು, ಮತ್ತು ಆಟೋಮೆಟಿಕ್ ಬರಲಾಗ್ಯವಲ್ಲ ಅಂತ ಹೋಗಿ ನಿಂದ್ರಬೇಡ್ರಿ. ಆಟೋಮೆಟಿಕ್ ಟೆಲ್ಲರ್ ಮಷೀನ್. ಪಿತಾಮಹ ಜಾನ್ ಶೆಪಾರ್ಡ್ ಬರಾನ್ ATMನ ಪಿತಾಮಹ, ಜನಕ, ತಂದೆ, ಪಿತೃ ಏನು ಬೇಕಾದ್ರೆ ಬರ್ಬೋದು. ಅರ್ಥ ಆಯ್ತಾ? ATMನ ಪಿತಾಮಹ ಅಂತ ಬರ್ತೀವಿ. ಇಂಥ ಅನೇಕ ಏನಪ್ಪ ಅಂದರೆ ವಿದೇಶಿ ಬ್ಯಾಂಕ್ಗಳು ಪ್ರಸ್ತುತ ಭಾರತದಲ್ಲಿ ಕೆಲಸ ಮಾಡ್ತಾ ಬರ್ತವೆ. ಅಷ್ಟೇ ಅಲ್ಲದೆ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅಂತ ಬರ್ತಾವೆ. ಮೊನ್ನೆ ಕ್ಲಾಸ್ ನಡೀನ್ರಿ. ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳು ಯಾವ್ಯಾವು? ಕೈಗಾರಿಕಾ ಸಿಡ್ಬಿ ಮತ್ತು IDBI, ICICI ಮತ್ತು LIC, IFCI, ಮುದ್ರಾ, ಇವೆಲ್ಲ ಏನ್ರಿ? ಕೈಗಾರಿಕೆ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ. ಕೃಷಿ ಬ್ಯಾಂಕ್, ಕೃಷಿ ಸಲುವಾಗಿ ಯಾವ್ಯಾವ್ರಿ? ನಬಾರ್ಡ್. ಮತ್ತು ಪ್ರಾದೇಶಿಕ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಜೊತೆಗೆ ಭೂ ಅಭಿವೃದ್ಧಿ ಬ್ಯಾಂಕ್ಗಳು. ಇವೆಲ್ಲ ಆಲ್ರೆಡಿ ಹೇಳಿ, ಓಕೆನಾ? ಇವೆಲ್ಲ ಕೃಷಿ ಅಭಿವೃದ್ಧಿ ಮತ್ತು ಕೈಗಾರಿಕಾ ಅಭಿವೃದ್ಧಿ. ಇನ್ನೊಂದು ಬ್ಯಾಂಕ್ ಬರ್ತದ, ಏನಪ್ಪ ಅಂದರೆ ರಫ್ತು ಮತ್ತು ಆಮದು ಸಲುವಾಗಿ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಎಕ್ಸಿಮ್ ಬ್ಯಾಂಕ್. ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಹೇಳ್ತಿರ್ತೀನಿ ಅದಕ್ಕೆ, ಬಟ್ ಗೊತ್ತಿರಲಿ ನಿಮಗೆ. ಎಕ್ಸಿಮ್ ಬ್ಯಾಂಕ್ ಎದರ ಸಲುವಾಗಿ ರೀ? ರಫ್ತು ಮತ್ತು ಆಮದನ್ನು ಮಾಡಲಿಕ್ಕೆ 1982ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತಾರೆ? ಸ್ಥಾಪನೆ ಮಾಡ್ತಾ ಬರ್ತದೆ. ಭಾರತ ಸರ್ಕಾರದವ್ರು ಸ್ಥಾಪನೆ ಮಾಡ್ತಾರೆ. ಅದ್ರ ಕೆಲಸ ಏನಪ್ಪ ಅಂದರೆ, ಕೆಲಸ ಏನ್ರಿ ಅಂದರೆ ರಫ್ತು ಆಮದು ಮಾಡುವ ಸಲುವಾಗಿ ಏನಪ್ಪ ಅಂದರೆ ಹಣಕಾಸನ್ನು ಒದಗಿಸುವುದು. ಯಾರೇನಪ್ಪ ಅಂದರೆ ವಸ್ತುಗಳನ್ನು ಕಳಿಸೋದು ಮತ್ತು ತೊಗೊಳ್ಳೋದು ಮಾಡ್ತೀವಲ್ಲ, ಅದಕ್ಕೆ ಹಣಕಾಸನ್ನು ನೀಡಲಿಕ್ಕೆ ಸ್ಥಾಪನೆ ಆಗಿದೆ ಅದ್ರಿ ಎಕ್ಸಿಮ್. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬ್ಯಾಂಕ್ ಅಂತ ಕರಿತಾ ಬರ್ತೀವಿ. ಎಕ್ಸಿಮ್ ಬ್ಯಾಂಕ್ ಅಂತ ಕರಿತೀವಿ. ಓಕೆನಾ? ಓಕೆ, ಅರ್ಥ ಆಯ್ತು ಅದು? ನೆಕ್ಸ್ಟ್ ಹೇಳಮ್ಮೀಗ. ನೆಕ್ಸ್ಟ್ ಇನ್ಯಾವ್ದು ರೀ? RTGS. RBI ಅಲ್ಲ, RTGS. ಏನು RTGS ಅಂದ್ರೆ? RTGS ಮತ್ತು ನೆಫ್ಟ್ ಅಂತ ಕೇಳಿರಿ, ಬ್ಯಾಂಕ್ನಾಗ ಬಳಸ್ತಾರೆ ಈ ಪದಗಳು.
ಏನು ಆರ್ ಟಿ ಜಿ ಎಸ್ ಕ್ವಶನ್ ಕೇಳೋಣ, ಆರ್ ಟಿ ಜಿ ಎಸ್ ಅನ್ನು ವಿಸ್ತರಿಸಿ ಬರೀರಿ ಅಂತ. ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್, ಅಂತಕ್ಕಂಥದ್ದು. ಹಂಗಂದ್ರೆ ಏನದ? ಹಂಗಂದ್ರೆ ಬ್ಯಾಂಕುಗಳಿಂದ ಬ್ಯಾಂಕುಗಳಿಗೆ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಎದರಿಂದ ಇದು? ಬ್ಯಾಂಕುಗಳಿಂದ ಬ್ಯಾಂಕಿಗೆ, ಬ್ಯಾಂಕಿನಿಂದ ಬ್ಯಾಂಕಿಗೆ. ನೆಕ್ಸ್ಟ್ ನೆಫ್ಟ್ ಅಂದ್ರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂದ್ರೆ ಇದೇನು ಮಾಡ್ತದೆ ರೀ? ಖಾತೆಯಿಂದ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುತ್ತೆ. ನೋಡ್ರಿ, ಈಗ ಎಸ್ ಬಿ ಐನಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂದರೆ ಬ್ಯಾಂಕ್ನಿಂದ ಬ್ಯಾಂಕಿಗೆ, ಅಂದ್ರೆ ಬೇರೆ ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ವರ್ಗಾವಣೆ ಮಾಡಿದ್ರು ಅದನ್ನು ಆರ್ ಟಿ ಜಿ ಎಸ್ ಅಂತ ಕರಿತೀವಿ. ಎಸ್ ಬಿ ಐನಲ್ಲೇ ಖಾತೆ ಇರ್ತದ, ನನ್ನ ಖಾತೆ, ನಿಮ್ಮ ಖಾತೆನೂ ಎಸ್ ಬಿ ಐನಾಗೆ ಇರ್ತದೆ. ಅದಕ್ಕೆ ಹಣವನ್ನು ನಾವು ಕಳಿಸ್ಬೇಕು, ಈ ಖಾತೆಯಿಂದ ಈ ಖಾತೆ ಕಳಿಸ್ಬೇಕಾಗಿದೆ ಅಂದ್ರೆ ಏನು ಮಾಡ್ತೀವಿ ನಾವು? ನೆಫ್ಟ್ ಅಂತ ಕರಿತೀವಿ. ಒಂದು ವೇಳೆ ಬೇರೆ ಬ್ಯಾಂಕ್ನಿಂದ ಬೇರೆ ಬ್ಯಾಂಕಿಗೆ ಕಳಿಸ್ಬೇಕಂದ್ರೆ ಆರ್ ಟಿ ಜಿ ಎಸ್. ಅರ್ಥ ಆಯ್ತಾ? ಅವ್ರು ಕೇಳ್ತಾರೆ ಮೊದಲು ಎಲ್ಲಿ ಕಳಿಸ್ಬೇಕು ರೊಕ್ಕ ಅಂತ, ಆಮೇಲೆ ಏನು ಕೇಳ್ತಾರೆ ಬ್ಯಾಂಕ್ ಯಾವುದು ಅವರು ಅಂದ್ರೆ ಎಸ್ ಬಿ ಐನೇ. ಈ ಸದ ಎಸ್ ಬಿ ಐದವ್ರು ನಿಂತಂದ್ರೆ ಬ್ಯಾಂಕ್ ಯಾವುದಂದ್ರೆ ಎಸ್ ಬಿ ಐ ಅಂದ್ರೆ ಏನು ಮಾಡ್ತಾನೆ ರೀ? ನೆಫ್ಟ್ ಮಾಡಿರಿ ಅಂತ ಹೇಳ್ತಾರೆ. ಒಂದು ವೇಳೆ ಇಲ್ಲ ಸರ್ ಬ್ಯಾಂಕ್ ಬೇರೆ ಅದ, ನಂದು ಎಸ್ ಬಿ ಐದ, ಅವ್ರದ್ದು ಬೇರೆದವ್ರದ್ದು ಅಂತ ಬ್ಯಾಂಕ್ ಅಂದರೆ ನೀವೇನು ಮಾಡಿರಿ? ಆರ್ ಟಿ ಜಿ ಎಸ್ ಮಾಡಿರಿ ಅಂತ ಹೇಳ್ತಾರೆ. ಆರ್ ಟಿ ಜಿ ಎಸ್ ಮಾಡ್ಬೇಕಂದ್ರೆ ಕನಿಷ್ಠ 2 ಲಕ್ಷ ಇರಬೇಕು. ಎಷ್ಟು ಇರಬೇಕು ರೀ ಕನಿಷ್ಠ? ಆರ್ ಟಿ ಜಿ ಎಸ್ ಮಾಡೋಕ್ಕೆ ಕನಿಷ್ಠ 2 ಲಕ್ಷ ಆದರೂ ಬೇಕು, ಗರಿಷ್ಠ ಎಷ್ಟಾದರೂ ಇರ್ಬೋದು. ಇದಕ್ಕೇನಿಲ್ಲ, ಇದಕ್ಕೆ ಕನಿಷ್ಠ ಮತ್ತು ಗರಿಷ್ಠ ಮಿತಿ ಇರುವುದಿಲ್ಲ. ನೆಫ್ಟ್ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ಹಣ ಕಳಿಸ್ಬೇಕಂದ್ರೆ ಕನಿಷ್ಠ ಗರಿಷ್ಠ ಮಿತಿ ಇರೋಂಗಿಲ್ಲ. ಬಟ್ ಆರ್ ಟಿ ಜಿ ಎಸ್ ಮಾಡ್ಬೇಕಂದ್ರೆ ಕನಿಷ್ಠ 2 ಲಕ್ಷ ರೂಪಾಯಿ ಆದರೂ ಬೇಕು ಅಂತ ಹೇಳ್ತಾರೆ, ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಕಳಿಸ್ಬೇಕಂತ. ಓಕೆನಾ? ಓಕೆ. ನೆಕ್ಸ್ಟ್